ವೇದ ಅಂದರೆ ಜ್ಞಾನ. ಅದು ಆರ್ಯ ಋಷಿಗಳು ಅವುಗಳನ್ನು ಕಂಡುಕೊಂಡ್ರು, ಋಷಿಮುನಿಗಳು ಕಂಡುಕೊಂಡ್ರು. ಹೇಗೆ ಕಂಡುಕೊಂಡ್ರು ಅಂದರೆ ಅವರು ತಪಸ್ಸಿನ ಮೂಲಕ ತಮ್ಮೊಳಗೆ ಅಂತರ್ಮುಖ ಆದಾಗ ತಮ್ಮೊಳಗಡೆ ಅವೆಲ್ಲ ಬ್ರಹ್ಮಾಂಡದಲ್ಲಿರುವಂಥದ್ದು ಅವರಿಗೆ ಗೋಚರ ಆಯಿತು. ಅವುಗಳನ್ನು ಏನಂತಾರೆ ಅಂದರೆ ಶ್ರುತಿಗಳು ಅಂತ ಕರೀತಾರೆ. ಅಂದರೆ ಆರ್ಯ ಋಷಿಗಳಷ್ಟೇ ಅಲ್ಲ, ನೀವು ಕೂಡ ಅಂತರ್ಮುಖ ಆದರೆ ನಿಮಗೂ ಅವು ಗೋಚರ ಆಗ್ತವೆ ವೇದಗಳು, ಜ್ಞಾನ. ಅಂದರೆ ಇದು ಭಾರತಕ್ಕೆ ಮಾತ್ರ ಸೀಮಿತನಾ, ಭಾರತದ ಜನಗಳಿಗೆ ಮಾತ್ರ ಸೀಮಿತನಾ, ಹಿಂದೂಗಳಿಗೆ ಮಾತ್ರ ಸೀಮಿತನಾ ಈ ಜ್ಞಾನ ಅಂತಂದರೆ ಅಲ್ಲ, ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ. ಇದು ಜಗತ್ತಿನ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ತಿಳ್ಕೊಂಬಿಡಿ. ಇಡೀ ಜಗತ್ತಿನ ಮಾನವ ಜನಾಂಗ ಅಂತ ಏನಿದೆ, ಮನುಷ್ಯ ಅಂತ ಏನು ಕರೆಸ್ಕೊಂಡಿದ್ದಾನೆ ಅವರಿಗೆಲ್ಲ ಸಂಬಂಧಪಟ್ಟಿದ್ದಿದು, ಎಲ್ಲರಿಗೂ ಸಂಬಂಧಪಟ್ಟಿದ್ದಿದು. ಯಾವುದೇ ಜಾತಿ, ಮತ, ಪಂಥ, ಕುಲ, ಧರ್ಮ ಯಾವ ಭೇದನೂ ಇಲ್ಲ. ಮನುಷ್ಯ, ಪ್ರತಿಯೊಬ್ಬ ಮನುಷ್ಯರಿಗೂ ಇದು ಅನ್ವಯ ಆಗುತ್ತೆ. ಇದರಲ್ಲಿ ಯಾವ ಧರ್ಮ ಜಾತಿ ಭೇದನೂ ಇಲ್ಲ. ಯಾರು ಬೇಕಾದರೂ ಕಂಡ್ಕೋಬೋದು ಇದನ್ನು. ಅದಕ್ಕೆ ಅದರದೇ ಆದ ದಾರಿ ಇದೆ. ನಾನು ಉದಾಹರಣೆ ಕೊಟ್ಟೆ, ರೇಡಿಯೋ ಉದಾಹರಣೆ ಕೊಟ್ಟೆ ಕೊನೆಯ ವಿಡಿಯೋದಲ್ಲಿ, ಟಿ ವಿ ಆ್ಯಂಟೆನ ಉದಾಹರಣೆ ಕೊಟ್ಟೆ, ರೇಡಿಯೋ ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಅಂದರೆ ಈ ಜ್ಞಾನವನ್ನು ನಾವು ಪಡಿಬೇಕು ಅಂತಂದು ನಾವು ನಿರ್ಧಾರ ಮಾಡಿದ್ವಿ ಮೇಲೆ ಆ ಟ್ರ್ಯಾಕಲ್ಲಿ ಹೋಗಬೇಕಾಗತ್ತೆ. ನಾವೀಗ ಮೈಸೂರಿಗೆ ಹೋಗಬೇಕು, ಆ ಟ್ರ್ಯಾಕಲ್ಲಿ, ಆ ರಸ್ತೆಯಲ್ಲಿ ಟ್ರ್ಯಾಕಲ್ಲಿ ಹೋದರೆ ಮೈಸೂರು ಸಿಗುತ್ತೆ. ಅದು ಬಿಟ್ಟು ಮೈಸೂರಿಗೆ ದಾರಿ ಬಿಟ್ಟು ಈ ಕಡೆ ಗುಲ್ಬರ್ಗ ದಾರಿ ಹಿಡ್ಕೊಂಡ್ರೆ, ಉತ್ತರ ಕರ್ನಾಟಕ ದಾರಿ ಹಿಡ್ಕೊಂಡ್ರೆ ಮೈಸೂರು ಸಿಗುತ್ತಾರೆ? ಬೇರೆ ಯಾವುದೇ ಕಡೆ ದಾರಿ ಹಿಡ್ಕೊಂಡ್ರೆ ಸಿಗುತ್ತಾನೋ ಮೈಸೂರು? ಗುರಿ ಸಿಗುತ್ತಾ? ಗುರಿ ಮುಟ್ಬೇಕಾ? ಗುರಿ ಸಿಗುತ್ತಾ ಮುಟ್ಟೋದಕ್ಕೆ? ಸಾಧ್ಯ ಇಲ್ಲ. ಅದೇ ಮಾರ್ಗದಲ್ಲಿ ಹೋದಾಗ ನಮಗೆ ಗುರಿ ಸಿಗುತ್ತೆ. ಅದಕ್ಕೆ ಅದರದ್ದೇ ಆದ ಪ್ರಾಪರ್ ವೇ ಇರುತ್ತೆ. ಜ್ಞಾನ ಬೇಕು ಅಂದರೆ ಅದರದ್ದೇ ಆದ ಪ್ರಾಪರ್ ವೇ ಇರುತ್ತೆ. ಏನು ಪ್ರಾಪರ್ ವೇ ಅಂದರೆ 4 ವೇದಗಳು, ಆಮೇಲೆ 4 ಉಪವೇದಗಳು, ಆಮೇಲೆ 6 ವೇದಾಂಗಗಳು. ಈ 6 ವೇದಾಂಗಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ವೇದಾಂಗಗಳನ್ನು ಕಲಿತರೆ ವೇದದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಡೈರೆಕ್ಟಾಗಿ ವೇದ ಟಚ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಪುರಾಣಗಳು, ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ಇತಿಹಾಸಗಳು, ಇವು ಏನಂದರೆ ಇವು ವೇದದಲ್ಲಿ ಏನಿದೆ ಅವುಗಳನ್ನೇ ಜನಗಳಿಗೆ ಅರ್ಥ ಆಗಲಿ ಅಂತಂದು ಆ ಕಥೆಗಳ ರೂಪದಲ್ಲಿ ಮಾಡಿಟ್ಟಿರುವಂಥದ್ದು. ಅದರ ಬಗ್ಗೆ ಬೇರೆ ಚರ್ಚೆ ಮಾಡೋಕ್ಕೆ ಹೋಗೋದು ಬೇಡ ಜಾಸ್ತಿ. ಪುರಾಣ ಇತಿಹಾಸಗಳು ಏನಿದ್ದಾವೆ, ಮೂಲ ವೇದದಲ್ಲಿ ಏನು ಜ್ಞಾನ ಇದೆ ಅವುಗಳನ್ನು ಪುರಾಣ ಇತಿಹಾಸ ಆಗಿ ಮಾಡಿಟ್ಟಿದ್ದಾರೆ. ಈ ಮೂಲ ವೇದಗಳು ಸಂಸ್ಕೃತದಲ್ಲಿದ್ದಾವೆ. ಇವು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಜನಸಾಮಾನ್ಯರಿಗೆ ಮೂಲ ವೇದಗಳು ಅರ್ಥ ಆಗೋದಿಲ್ಲ. ಮೂಲ ವೇದಗಳ ಅರ್ಥ ಆಗೋದಿಲ್ಲ ಎಂಬ ಕಾರಣದಿಂದ ಅವರು ಪುರಾಣಗಳು, 18 ಪುರಾಣಗಳು, 18 ಉಪಪುರಾಣಗಳು, 2 ಇತಿಹಾಸ, ರಾಮಾಯಣ, ಮಹಾಭಾರತ, ಇತಿಹಾಸ, ಅಂದರೆ ಏನು ವೇದದಲ್ಲಿ ಜ್ಞಾನ ಇದೆಯೋ ಅದನ್ನೇ ಇಲ್ಲಿ ಮಾಡಿಟ್ರು. ವೇದಗಳೆಂದರೆ ಸ್ಮೃತಿಗಳು, ಬಾಯಿಂದ ಬಾಯಿಗೆ ಬಂದಿದ್ದಾವೆ ಅವು ಶ್ರುತಿಗಳು. ಯಾವಾಗ ಬರೆದಿಟ್ರೋ ಅವು ಸ್ಮೃತಿಗಳು. ಇಷ್ಟು ತಿಳ್ಕೊಳ್ಳಿ. ಶ್ರುತಿ ಅಂದರೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಅಂದರೆ 10,000 ವರ್ಷಗಳ ಹಿಂದೆ ನಮಗೆ ವೇದಗಳು ಹುಟ್ಟಿಕೊಂಡವು. 10,000 ವರ್ಷಗಳ ಹಿಂದೆ, 10,000 ವರ್ಷಗಳಿಂದ ಅವಾಗೇನಾದರೂ ಇದ್ವಾ ಪೆನ್ನು, ಪೇಪರು, ರೈಟಿಂಗ್ ಏನೇನು ಇತ್ತಂದರೆ ಏನೂ ಇರಲಿಲ್ಲ. ಅವಾಗ ಏನೂ ಇರಲಿಲ್ಲ. ಕಾಲಾಂತರದಲ್ಲಿ ಅವುಗಳನ್ನು ಈ ಈಚಲದ ಮರದ ಎಲೆ ಇರ್ತಾ ಅದರಲ್ಲಿ ಬರೆದಿಟ್ರು, ತಾಳೆಗರಿಯಲ್ಲಿ ಬರೆದಿಟ್ರು. ಆವಾಗ ಅವು ಸ್ಮೃತಿಗಳಾದವು. ಅವು ಬಾಯಿಂದ ಬಾಯಿ ಬಂದು ಶ್ರುತಿ. ಅವು ಯಾವಾಗ ಬರೆದಿಟ್ರು ಆ ಜ್ಞಾನವನ್ನು, ಅದು ಸ್ಮೃತಿ ಆಯಿತು. ಹೀಗೆ
20 ಸ್ಮೃತಿಗಳೇ, 20ಕ್ಕಿಂತ ಹೆಚ್ಚು ಸ್ಮೃತಿಗಳು ಬರ್ತವೆ. ಯಜ್ಞವಲ್ಯ ಸ್ಮೃತಿ, ಮನುಸ್ಮೃತಿ, ಹೀಗೆ. ಅದು ಏನು ಹೇಳುತ್ತೆ ಸ್ಮೃತಿ ಅಂದರೆ ವೇದದಲ್ಲಿ ಏನಿದೆ ಅದನ್ನೇ ಹೇಳುತ್ತೆ. ಹೀಗೆ ನೀವು ಉಪವೇದಗಳಾಗಲಿ, ವೇದಾಂಗಗಳಾಗಲಿ, ಪುರಾಣಗಳಾಗಲಿ, ಇತಿಹಾಸಗಳಾಗಲಿ ಓದಿದರೆ ಅದರಲ್ಲಿ ಏನು ಬರುತ್ತಲ್ಲ ಅದೆಲ್ಲ ವೇದದಲ್ಲಿ ಇರೋದೇ ಬರೋದು, ಅದು ಬಿಟ್ಟು ಏನೂ ಬರೋದಿಲ್ಲ. ವೇದದಲ್ಲಿ ಯಾವ ಜ್ಞಾನ ಇದೆಯೋ ಅದನ್ನು ಮಾತ್ರ ಇವು ಕೊಡ್ತವೆ, ಪುರಾಣ, ಉಪಪುರಾಣ ಮತ್ತು ಇತಿಹಾಸಗಳು. ಆಮೇಲೆ ಪ್ರಸ್ಥಾನತ್ರಯಗಳು ಅಂತ ಬರ್ತವೆ. ಈ ಪ್ರಸ್ಥಾನತ್ರಯಗಳು ಅಂದರೆ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ, ಇವು ಆಧಾರ ಸ್ತಂಭ. ಏನು ಆಧಾರ ಸ್ತಂಭ ಅಂದರೆ ಜ್ಞಾನಕಾಂಡಕ್ಕೆ, ಜ್ಞಾನದ ಅಂತ್ಯಕಾಂಡ ಅಂದರೆ ಪ್ರತಿಯೊಂದು ವೇದದ ಕೊನೆಯ ಭಾಗ ಜ್ಞಾನದ ಅಂತ್ಯ ಭಾಗ ಉಪನಿಷತ್ತಾಗಿರುತ್ತೆ. ಆ ಜ್ಞಾನಕಾಂಡಕ್ಕೆ ಈ 3 ಸೇರಿ ಒಂದು ಪ್ರಸ್ಥಾನತ್ರಯ. ಅಂದರೆ ಇವುಗಳನ್ನು ತಿಳ್ಕೊಂಡ್ರೆ ಮತ್ತೆ ಏನೂ ತಿಳ್ಕೊಳೋದಿಲ್ಲ ಪ್ರಸ್ಥಾನತ್ರಯಗಳು. ಆದರೆ ಇವು ನಿಮ್ಗೆ ಅರ್ಥ ಆಗಬೇಕಂದ್ರೆ ಆಸ್ತಿಕ ದರ್ಶನಗಳು, 6 ಆಸ್ತಿಕ ದರ್ಶನಗಳು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಪ್ರಸ್ಥಾನತ್ರಯಗಳು ಅರ್ಥ ಆಗುತ್ತೆ. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ. ನಮ್ಮ ದೇಶದಲ್ಲಿ ರಾಜನೀತಿ ಬೇರೆ, ಧರ್ಮ ಬೇರೆ, ಅಧಿಕಾರ ಬೇರೆ, ಆಯುರ್ವೇದ ಬೇರೆ, ಈ ಥರ ಯಾವತ್ತೂ ಇರಲಿಲ್ಲ. ನಮ್ಮದೊಂದು ಜೀವಂತ ವಟವೃಕ್ಷದ ಸಂಸ್ಕೃತಿ ನಮ್ಮದು ಭಾರತದ್ದು, ಎಲ್ಲ ಸೇರೇ ಇತ್ತು. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಹಲ್ಲಿನ ಡಾಕ್ಟ್ರ್ ಬೇರೆ, ಹಾರ್ಟಿನ ಡಾಕ್ಟ್ರ್ ಬೇರೆ, ಮೂತ್ರದ ಡಾಕ್ಟ್ರ್ ಬೇರೆ, ತಲೆ ಹೆಡ್ ಡಾಕ್ಟ್ರ್ ಬೇರೆ, ಕೈ ಡಾಕ್ಟ್ರ್ ಬೇರೆ, ಕಾಲು ಡಾಕ್ಟ್ರ್ ಬೇರೆ, ಗಂಟ್ಲ ಡಾಕ್ಟ್ರ್ ಬೇರೆ ಇರಲಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಒಬ್ಬರೇ ಒಬ್ಬ ಡಾಕ್ಟ್ರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಿದ್ದ. ಏನೇ ಕಾಯಿಲೆ ಬಂದರೂ ಅವನೇ ಟ್ರೀಟ್ಮೆಂಟ್ ಕೊಡ್ತಿದ್ದ. ಇವತ್ತೇನಾಗಿದೆ, ಸ್ಪೆಷಲಿಸ್ಟ್ಗಳಂತೆ ಅವನಿಗೆ ಗಂಟ್ಲದ ಬಿಟ್ಟರೆ ಬೇರೆ ಗೊತ್ತೇ ಇರೋದಿಲ್ಲ, ಹಲ್ಲಿಂದ ಬಿಟ್ಟರೆ ಬೇರೆದು ಗೊತ್ತೇ ಇರೋದಿಲ್ಲ, ಹಾರ್ಟಿಂದ ಬಿಟ್ಟರೆ ಬೇರೆ ಗೊತ್ತೇ ಇರೋದಿಲ್ಲ. ಯಾಕೆ ಹೀಗಾಯಿತು? ಇದೆಲ್ಲ ಯುರೋಪಿನ ಸಂಸ್ಕೃತಿ. ನಾವೆಲ್ಲ ಪಾಲನೆ ಮಾಡ್ತಾ ಇರೋದು ಪಾಶ್ಚಾತ್ಯ ಯುರೋಪಿನ ಸಂಸ್ಕೃತಿ ಪಾಲನೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಈ ಅವ್ಯವಸ್ಥೆ ನಿರ್ಮಾಣ ಆಗಿರೋದು. ಆಮೇಲೆ ಆವಾಗ ನಾವು ಗುರುಕುಲದಲ್ಲಿ 10 ವರ್ಷ 12 ವರ್ಷ ಇರಬೇಕಾಗಿತ್ತು ಮಕ್ಕಳು. 6-7 ವರ್ಷಕ್ಕೆ 7 ವರ್ಷ 8 ವರ್ಷಕ್ಕೆ ಗುರುಕುಲಕ್ಕೆ ಹೋದರೆ 12 ವರ್ಷ 14 ವರ್ಷ ಅಲ್ಲೇ ಇರಬೇಕಾಗಿತ್ತು. ಅಲ್ಲಿ ಕೆಲವು ಗುರುಕುಲಗಳಲ್ಲಿ ಭಿಕ್ಷಾಟನೆ ಮಾಡ್ತಾಯಿದ್ರು. ಭಿಕ್ಷಾಟನೆ ಮಾಡ್ಕೊಂಬಂದು ಗುರುಕುಲದಲ್ಲಿ ಎಲ್ಲರೂ ಹಂಚ್ಕೊಂಡು ತಿಂತಿದ್ರು, ಗುರುಗಳಿಗೆ ಕೊಟ್ಟು ತಿಂತಾಯಿದ್ರು, ಊಟ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಕಲಿಸ್ತಾಯಿದ್ರು. ವ್ಯವಸಾಯ ಆಗಿರ್ಬೋದು, ಗೋ ಸಾಕಾಣಿಕೆ ಆಗಿರ್ಬೋದು, ಜೊತೆಗೆ ಈ ಎಲ್ಲ ಜ್ಞಾನವನ್ನು ಕೊಡ್ತಾಯಿದ್ರು. ಇಂಥದ್ದು ಗೊತ್ತಿಲ್ಲ ನಂಗೆ, ಖಗೋಳ ವಿಜ್ಞಾನ ಆಗಿರ್ಬೋದು, ಗಿಡಮೂಲಿಕೆ, ಆಯುರ್ವೇದ ಆಗಿರ್ಬೋದು, 64 ಕಲೆಗಳು ಅಂತ ಕರೀತಾರೆ, 64 ಕಲೆಗಳು, ಅವುಗಳನ್ನೆಲ್ಲ ಕಲಿಸ್ತಾಯಿದ್ರು. ಜೊತೆಗೆ ವೇದಗಳನ್ನು, ಉಪನಿಷತ್ತುಗಳನ್ನು, ವೇದಗಳನ್ನು, ಪುರಾಣ ಇತಿಹಾಸಗಳನ್ನು, ಆಮೇಲೆ ದರ್ಶನಗಳನ್ನು, ಇವೆಲ್ಲ ಆಗಮಗಳನ್ನು, ದರ್ಶನಗಳನ್ನು ಕಲಿಸ್ತಾಯಿದ್ರು. ಅಲ್ಲಿ ಭೇದ ಇರ್ತಿಲ್ಲ. ಅಂದರೆ ಯಾರು ಪರಿಪೂರ್ಣ ಜ್ಞಾನವನ್ನು ಪಡ್ಕೊಂಡಿರ್ತಾನೋ ಅವನು ಯಾರಲ್ಲಿ ಭೇದ ಮಾಡ್ತಾ ಇರಲಿಲ್ಲ. ವೇದಗಳ ಕಾಲ ಅಂತ ಒಂದಿತ್ತು. ಆವಾಗ ಕ್ಯಾಸ್ಟಿಸಮ್ ಆಗಲಿ, ಜಾತೀಯತೆ ಏನು ಇರಲಿಲ್ಲ. ಅವಾಗ ಎಲ್ಲ ಈಕ್ವಲ್. ಅಂದರೆ ಈಗ ಬಡಿಗೆ ಕೆಲಸ ಮಾಡ್ತಿದ್ದ ಬಡಿಗೆರಾದ, ಕುಂಬಾರ ಕೆಲಸ ಮಾಡ್ತಿದ್ದ ಕುಂಬಾರ ಆದ, ಈಗ ಭಟ್ಗಳು ಹಿಂಡ್ತಿದ್ದ ಮಡಿವಾಳ ಆದ. ಆಮೇಲೆ ತಲೆ ಕಟ್ ಮಾಡೋವಂಥವ್ರು ಅಡಪದರಾದರು. ಜಾತಿ ಅಲ್ಲ ಅದು.
ಈಗ ಪೊಲೀಸ್ ಡ್ಯೂಟಿ ಮಾಡ್ತಾನೆ, ಲಾಯರ್ ಡ್ಯೂಟಿ ಮಾಡ್ತಾರೆ, ಜಡ್ಜ್ ಕೆಲಸ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. ಈಗಲೂ ಕೂಡ ಇದ್ದಾವಲ್ವ ಎಲ್ಲ ಅನೇಕ ಪ್ರಕಾರದ ಕೆಲಸಗಳು. ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ರೋ ಅವ್ರಿಗೆ ಹೆಸರು ಬಿತ್ತು. ಅದು ಅವು ಜಾತಿಗಳಲ್ಲ. ಹೀಗೆ ಪೊಲೀಸಿನ ಮಗ ಪೊಲೀಸನ ಆಗ್ತಾನೆ, ಏನು ಲಾಯರ್ ಮಗ ಲಾಯರ್ ಆಗ್ತಾನೆ, ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ತಾನೆ, ಏನಿಲ್ಲವಲ್ಲ. ಆವಾಗಲೂ ಕೂಡ ಹಾಗೇನು ಇರಲಿಲ್ಲ. ಎಲ್ಲೋ ಕೆಲವು ಕಡೆ ಹಾಗಾಗಿದ್ದಾವೆ. ಮತ್ತು ಕೆಲವರು ಏನು ತಪ್ಪು ಅಭಿಪ್ರಾಯ ಇದೆ ಅಂದರೆ ವೇದಗಳನ್ನು ಶೂದ್ರರು ಓದಂಗಿಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಬಿಟ್ಟರು 3 ವರ್ಗದವ್ರು ಮಾತ್ರ ಓದ್ಬೋದಾಯಿತು, ಬೇರೆಯವರು ಓದುವಾಗಿಲ್ಲ. ಅನೇಕ ಕಥೆಗಳು ತುಂಬ ಹೇಳ್ತಾರೆ. ಆ ಥರ ಇರಲಿಲ್ಲ. ಎಲ್ಲೋ ಒಂದು ಇರ್ಬೋದು. ಹಾಗಂತಂದು ಸಾರಾಸಗಟವಾಗಿ ಎಲ್ಲ ಹಾಗೇ ಇತ್ತು ಅಂತಂದು ಹೇಳೋಕ್ಕೆ ಬರೋದಿಲ್ಲ. ನಾನು ವಿಡಿಯೋ ಮಾಡಿ ಹಾಕಿದ್ದೆ, ಎಷ್ಟೋ ಜನ ಕಾಮೆಂಟ್ ಹಾಕಿದರು, ಎಷ್ಟೋ ಜನ ಕೆಲವು ಕಾಮೆಂಟ್ ಹಾಕಿದರು ಶೂದ್ರರಿಗೆ ಅವಾಗ ಅವಕಾಶ ಇರಲಿಲ್ಲ ಅಂತಂದು. ಯಾಕಿರಲಿಲ್ಲ? ಎಲ್ಲರಿಗೂ ಅವಕಾಶ ಇತ್ತು. ಎಲ್ಲೋ ಕೆಲವು ಕಡೆಗೆ ಎಕ್ಸೆಪ್ಷನ್ ಇರ್ಬೋದು ಆ ಥರ, ಆದರೆ ಎಲ್ಲ ಕಡೆಗೆ ಇತ್ತು. ಅಂದರೆ ಸನಾತನ ಧರ್ಮದ ಧರ್ಮಗ್ರಂಥ ಯಾವುದು ಅಂತ ಕೇಳಿದಾಗ ನಾವು ಇಷ್ಟೆಲ್ಲ ಹೇಳಬೇಕು. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಆಗಮಗಳು, ದರ್ಶನಗಳು, ಇತಿಹಾಸ, ರಾಮಾಯಣ ಮಹಾಭಾರತ, ಇದೆಲ್ಲ ಸೇರಿ ಸನಾತನ ಧರ್ಮ ಅಂದರೆ ಇದು ಒಂದು ಜ್ಞಾನದ ಒಂದು ವಟವೃಕ್ಷ. ಈ ವಟವೃಕ್ಷ, ಜ್ಞಾನದ ವಟವೃಕ್ಷವನ್ನು ನೀವೆಲ್ಲ ಹೇಳಬೇಕಾಗುತ್ತೆ. ಇವತ್ತು ಏನಾಗಿದೆ ಅಂದರೆ ಮುಸ್ಲಿಮರಿದ್ದಾರೆ, ಅವ್ರಿಗೆ ಕುರಾನ್ ಒಂದೇ, ಎಲ್ಲರ ಕುರಾನ್ ಒಂದೇ ಓದ್ತಾರೆ. ಕ್ರಿಶ್ಚಿಯನ್ ಇದ್ದಾರೆ, ಅವ್ರಿಗೆ ಬೈಬಲ್ ಒಂದೇ ಭಾಷೆ, ಒಂದೇ ಪುಸ್ತಕ, ಒಂದೇ ಭಾಷೆ. ಕುರಾನು ಒಂದೇ ಭಾಷೆ, ಒಂದೇ ಪುಸ್ತಕ. ಆದರೆ ನಮ್ಮದು ಆಗಲ್ಲ. ಅನೇಕ ಭಾಷೆಗಳಲ್ಲಿದೆ ನಮ್ಮ ಜ್ಞಾನ ಭಂಡಾರ. ಸಾವಿರಾರು ಲಕ್ಷಗಟ್ಟಲೆ ಪುಸ್ತಕಗಳು ಸಿಗ್ತವೆ ನಮ್ಮ ವೇದದ ಜ್ಞಾನ ಭಂಡಾರ. ಎಲ್ಲ ಅವ್ರವ್ರ ಭಾಷೆಯಲ್ಲಿ ಹರಿದಂಚಿ ಹೋಗಿಬಿಟ್ಟಿದೆ ಅದು. ಒಬ್ಬ ವ್ಯಕ್ತಿ ಇಲ್ಲ ಇಲ್ಲಿ ಸ್ಥಾಪಕ, ಒಬ್ಬ ವ್ಯಕ್ತಿ ಸ್ಥಾಪನೆ, ಇದನ್ನೆಲ್ಲ ಕಂಡುಹಿಡಿದಿದ್ದು, ಇದೆಲ್ಲ ಅನ್ವೇಷಣೆ ಒಬ್ಬ ವ್ಯಕ್ತಿ ಇಲ್ಲ. ಯಾವತ್ತು ನಮ್ಮ ಋಷಿಮುನಿಗಳು ತಾವು ನಾನು ಕಂಡುಹಿಡ್ದಿದ್ದೀನಿ ಈ ವೇದ ಅಂತಂದು ಎಲ್ಲಿ ತಮ್ಮ ಹೆಸರು ಹಾಕ್ಯಾಳಿಲ್ಲ, ಬೋರ್ಡ್ ಹಾಕ್ಯಾಳಿಲ್ಲ. ಇವತ್ತೇನಾಗ್ತಾಯಿದೆ ಗೊತ್ತಾ? ಒಂದು ಎಲ್ಲ ಕೂಡಿಸ್ಬಿಟ್ಟು ಗ್ರಂಥ ಬರೆದು ಬಿಡ್ತಾರೆ, ಅದಕ್ಕೆ ತಮ್ಮ ದೊಡ್ಡದೊಂದು ಹೆಸರು ಹಾಕ್ಯಂತಾರೆ, ನಾನು ಬರೆದಿದ್ದು ಅಂತಂದು. ಅದಕ್ಕೇನಂತಾರೆ? ಪೇಟೆಂಟ್ ತೊಗೊತಾರೆ. ನೀವು ಪೇಟೆಂಟ್ ತಗೊಂಡು ನೀವು ಯಾರನ್ನು ಇದನ್ನು ಹೇಳಿದರೆ ನೋಡಿ ವೈಲೇಷನ್ ಆಗುತ್ತೆ. ಪೇಟೆಂಟ್ ಎಲ್ಲಿ ಕೂಡ ನಮ್ಮ ಋಷಿಮುನಿಗಳು ತಾವು ಕೊಟ್ಟಂಥ ಈ ಅದ್ಭುತವಾದ ಅಮೂಲ್ಯವಾದ ಜ್ಞಾನ ಎಲ್ಲಿ ತಮ್ಮ ಹೆಸರು ಹಾಕೊಳ್ಳೇ ಇಲ್ಲ. ತಿಳ್ಕೊಳ್ಳಿ. ಅವರೆಲ್ಲ ಋಷಿಗಳು ಗೆಡ್ಡೆ ಗೆಣಸುಗಳನ್ನು ತಿಂದು ತಪಸ್ಸನ್ನು ಮಾಡಿ ಇಂಥ ಒಂದು ಜ್ಞಾನ ಭಂಡಾರವನ್ನು ನಮಗೆ ಕೊಟ್ಟೋದ್ರಲ್ಲ. ಯಾವತ್ತೂ ಕೂಡ ಅವರು ತಮ್ಮ ಹೆಸರು ಹಾಕ್ಕೊಂಡು ತಮ್ಮ ಕೀರ್ತಿ ಬರಲಿ, ಹೆಸರು ಬರಲಿ ಅಂತಂದು ಪೇಟೆಂಟ್ ಮಾಡಲೇ ಇಲ್ಲ ಅವರು. ಇವತ್ತು ಹೇಗಿದೆ ನೋಡಿ, ಏನೋ ಅವುಗಳನ್ನೆಲ್ಲ ಓದಿಬಿಟ್ಟು, ಆ ಜ್ಞಾನವನ್ನೆಲ್ಲ ಓದಿಬಿಟ್ಟು ಒಂದು ಸಣ್ಣ ಪುಕ್ಕ ಬರೆದ್ಬಿಟ್ರೆ ಆ ದೊಡ್ಡದು ಹೆಸರು ತಮ್ಮ ಹೆಸರು ಹಾಕ್ಕೊಂಬಿಟ್ಟಿರ್ತಾರೆ. ಮತ್ತು ಅದರ ಜೊತೆಗೆ ತಮ್ಮ ಇತಿಹಾಸ ಹಾಕಿಬಿಟ್ಟಿರ್ತಾರೆ. ಅದು ಎಲ್ಲಿಂದ ಬಂತು ಜ್ಞಾನ? ವೇದಗಳಿಂದ ಬಂದಿರೋದೇ. ಏನು ತಾವು ಕಂಡುಕೊಂಡಿರೋದಾ? ಸ್ವಂತ ತಾವು ಕಂಡುಕೊಂಡಿರೋ ಎಷ್ಟು ಜನ ಇದ್ದಾರೆ ಪುಸ್ತಕ ಬರೆದವರು? ಅದರಂತೆ ಕಾಪಿ ಮಾಡೋದು. ಹಿಂಗಾಗಿ ಹೋಗಿದೆ. ಹೀಗೆ ನಮ್ಮ ವೇದಗಳಿಗೆ ಕನಿಷ್ಠ 10,000 ವರ್ಷಗಳ ಇತಿಹಾಸ ಇದೆ. ಬಸವ ಇದನ್ನು ಎಲ್ಲ ಸಂಶೋಧಕರು ಕೂಡ ಒಪ್ಪಿಕೊಂಡಿದ್ದಾರೆ.
ಈ ವೇದಕ್ಕೆ 10,000 ವರ್ಷ ಇತಿಹಾಸ ಇದೆ ಅಂತಂದು. ವೇದಗಳ ಸಂಗ್ರಹಣೆ ನಂತರ ಜನಜೀವನ ವಿವಿಧ ಭಾಗಗಳಲ್ಲಿ ಯಶಸ್ವಿ ಕಾರ್ಯನಿರ್ವಹಣೆ ಅಗತ್ಯವನ್ನು ಅನುಸರಿಸಿ ಮತ್ತೆ ಕೆಲವು ಶಾಸ್ತ್ರ ವಿಚಾರಗಳು ಹುಟ್ಟಿಕೊಂಡವು. ಶ್ರುತಿಗಳು, ಸ್ಮೃತಿಗಳು, ಪುರಾಣಗಳು, ಇತಿಹಾಸಗಳು, ಆಗಮಗಳು, ದರ್ಶನಗಳು, ಉಪವೇದಗಳು, ವೇದಾಂಗಗಳು, ಇವುಗಳ ಅನುಕೂಲಕ್ಕೋಸ್ಕರ, ವೇದಗಳನ್ನು ಅನುಕೂಲಕ್ಕೋಸ್ಕರ, ಅವು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಹುಟ್ಕೊಂಡು ಬಂದವು. ಆಮೇಲೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳಾಗಿ ವೇದವ್ಯಾಸ ಮಹರ್ಷಿಗಳು, ನಾನು ಕೊನೆಯ ವಿಡಿಯೋದಲ್ಲಿ ಹೇಳಿದೆ, ಒಂದೇ ವೇದ ಮೊದಲು ಇದ್ದಿದ್ದು, ಮಹರ್ಷಿ ವೇದವ್ಯಾಸರು ಅವುಗಳನ್ನು 4 ಭಾಗ ಮಾಡಿದರು ಅಂತಂದು. ಆ 4 ಭಾಗಗಳಲ್ಲಿ ಒಂದೊಂದು ವೇದದಲ್ಲಿ ಮತ್ತೆ 4 ಭಾಗ ಮಾಡ್ತಾರೆ. ಏನಂದರೆ, ಒಂದನೇದು ಮಂತ್ರ ಸಂಹಿತೆ ಅಥವಾ ಸ್ತುತಿಗಳು, ಎರಡನೇದು ಬ್ರಾಹ್ಮಣ, ಮೂರನೇದು ಆರಣ್ಯಕ, ನಾಲ್ಕನೇದು ಉಪನಿಷತ್ತುಗಳು. ಹೀಗೆ ವೇದದ ಒಂದೊಂದು ವೇದ ಅಂದರೆ 4 ವೇದ ಅದಾವ, ಒಂದೊಂದು ವೇದದಲ್ಲಿ 4 ಭಾಗ ಮಾಡ್ತಾರೆ. 4 4 4 4 4 8 4 4 4 16. ಪ್ರತಿಯೊಂದು ವೇದದಲ್ಲಿ 4 ಭಾಗ ಮಾಡ್ತಾರೆ. ಮಂತ್ರ ಸಂಹಿತೆ, ಸ್ತುತಿಗಳು, ಬ್ರಾಹ್ಮಣಗಳು, ಆರಣ್ಯಕಗಳು, ಆಮೇಲೆ ಉಪನಿಷತ್ತುಗಳು. ಉಪನಿಷತ್ತುಗಳು ಕೊನೆಯ ಭಾಗ, ವೇದದ ಕೊನೆಯ ಭಾಗ ಉಪನಿಷತ್ತುಗಳು ಬರೋದು. ಈಗ ಈ ವಿಭಾಗಗಳು ಅನುಕ್ರಮವಾಗಿ ಮನುಷ್ಯನ ಜೀವನದ 4 ಅವಸ್ಥೆಯ ಹಂತಗಳಾಗಿ, ಅಂದರೆ ಈಗ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಹೀಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ 4 ಹಂತಗಳು ಬರ್ತಾವೋ, ಆ 4 ಹಂತಗಳಿಗೆ ಹೊಂದಿಕೆ ಆಗುವ ಹಾಗೆ, ಅಂದರೆ ಯಾವ ಕಾಲದಲ್ಲಿ, ಯಾವ ಆಶ್ರಮದಲ್ಲಿ ಯಾವ ಜ್ಞಾನವನ್ನು, ಯಾವ್ಯಾವ ಕರ್ಮಗಳನ್ನು ಮಾಡಬೇಕು, ಯಾವ್ಯಾವ ಜ್ಞಾನವನ್ನು ಪಡ್ಕೋಬೇಕು ಎಂಬುದನ್ನು ಅದನ್ನು ಫಿಕ್ಸ್ ಮಾಡಿಟ್ಟಿದ್ದಾರೆ. ಈಗ ಉದಾಹರಣೆ ಹೇಳ್ತೀನಿ ನೋಡಿ, ನೀವು ಅಂಗಡಿಯಲ್ಲಿ ಹೋಗಿ ಮೊಬೈಲ್ ತೊಗೊಂಬರ್ತೀರ. ನೀವು ಅಂಗಡಿಯಲ್ಲಿ ಹೋಗಿ ಮೊಬೈಲ್ ತೆಗೆದು ಬಂದಾಗ ಯೂಸರ್ ಮ್ಯಾನುವಲು ಅಂತ ಕೊಡ್ತಾರೆ, ಒಂದು ಪುಸ್ತಕ ಕೊಡ್ತಾರೆ. ಯಾಕಂದರೆ ನಿಮಗೆ ಆ ಮೊಬೈಲ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಆ ಮ್ಯಾನುವಲ್ ಎಲ್ಲ ಓದಬೇಕು. ಆ ಮ್ಯಾನುವಲ್ ಎಲ್ಲ ಓದಿ ಅದೇ ಥರ ಆ ಫೋನನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿದರೆ ನಿಮಗೆ ಅದು ವರ್ಷಗಟ್ಟಲೆ ಬಾಳುತ್ತೆ. ಇಲ್ಲ ಅಂದರೆ ಹೆಂಗೆ ಬೇಕಂಗೆ ಯೂಸ್ ಮಾಡಿದರೆ ಡಮಾರ್ ಅಂದು ಹೋಗುತ್ತೆ. ಏನು? ಮೊಬೈಲ್. ಹಾಗೆ ಈ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ವೇದಗಳು, ಶಾಸ್ತ್ರಗಳು ಯೂಸರ್ ಮ್ಯಾನುವಲ್ ಇದ್ದಂಗೆ. ನಾವು ಇದೇ ಥರ ಬದುಕಬೇಕು, ಹಿಂಗೆ ಬಾಳಬೇಕು ಅನ್ನೋದಕ್ಕೆ ಯೂಸರ್ ಮ್ಯಾನುವಲ್ ಇದ್ದಂಗೆ ನಮ್ಮ ಸನಾತನ ಋಷಿಗಳು ಕೊಟ್ಟಂಥ ವೇದಗಳು. ಈ ಭೂಮಂಡಲದ ಮೇಲೆ ಭಾರತದಲ್ಲಿರುವಂತಹ ಜ್ಞಾನ ಜಗತ್ತಿನ ಯಾವ ದೇಶದಲ್ಲಿ ಸಿಗೋದಿಲ್ಲ ನಿಮಗೆ. ಪ್ರತಿಯೊಂದು ಸಿಸ್ಟಮೆಟಿಕ್ಕಾಗಿ ಮಾಡಿ ಹೋಗಿದ್ದಾರೆ ನಮ್ಮವರು. ತಂದೆ ತಾಯಿನ ಮಕ್ಕಳು ಹೇಗೆ ನೋಡ್ಕೋಬೇಕು, ಮಕ್ಕಳು ತಂದೆ ತಾಯಿನ ಹೇಗೆ ನೋಡ್ಕೋಬೇಕು, ಅತ್ತೆ ಸೊಸೆ ಹೇಗಿರಬೇಕು, ಅಳಿಯ ಹೇಗಿರಬೇಕು, ಮಗ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ಇಷ್ಟೊಂದು ಕಟ್ಟುನಿಟ್ಟಾಗಿ ಹಾಕಿದ್ರಂಥ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ಯಾರೂ ಓದ್ತಾ ಇಲ್ಲ. ಮುಸ್ಲಿಮರು ಅವರು ಕುರಾನ್ ಓದ್ತಾರೆ, ಕ್ರಿಶ್ಚಿಯನ್ರು ಅವರು ಬೈಬಲ್ ಓದ್ತಾರೆ. ನಾವು ಹಿಂದೂಗಳು ನಮ್ಮ ಧರ್ಮ ಗ್ರಂಥಗಳನ್ನು ಓದ್ತಾ ಇಲ್ಲ. ಎಷ್ಟು ಜನ ಓದಿದ್ದಾರೆ ಹೇಳಿ ವೇದಗಳನ್ನು?
ವೇದಗಳನ್ನು ಎಷ್ಟು ಜನ ಓದಿದ್ದಾರೆ, ಉಪನಿಷತ್ತುಗಳು ಎಷ್ಟು ಜನ ಓದಿದ್ದಾರೆ, ಪುರಾಣಗಳನ್ನು ಎಷ್ಟು ಜನ ಓದಿದ್ದಾರೆ, ಆಗಮ ದರ್ಶನಗಳನ್ನು ಎಷ್ಟು ಜನ ಓದಿದ್ದಾರೆ, ರಾಮಾಯಣ ಮಹಾಭಾರತ ಎಷ್ಟು ಜನ ಓದಿದ್ದಾರೆ. ಕಂಪ್ಲೀಟಾಗಿ ಕಂಪ್ಲೀಟಾಗಿ ಸನಾತನ ಧರ್ಮ ಅರ್ಥ ಮಾಡ್ಕೋಬೇಕಂದ್ರೆ ಇವೆಲ್ಲ ಓದಿದರೆ ಸನಾತನ ಧರ್ಮ ಅರ್ಥ ಆಗುತ್ತೆ. ಯಾರು ಓದಿದ್ದಾರೆ ಹೇಳಿ ಇವುಗಳನ್ನೆಲ್ಲ? ಇವೆಲ್ಲ ಎಲ್ಲಿದ್ದಾವೆ? ಸಂಸ್ಕೃತ ಭಾಷೆಯಲ್ಲಿದ್ದಾವೆ. ಯಾರಿಗೆ ಗೊತ್ತಿದೆ ಸಂಸ್ಕೃತ ಭಾಷೆ? ಇವಾಗ ಮೊದಲೆಲ್ಲ ಸಂಸ್ಕೃತ ಕಡ್ಡಾಯ ಆಯಿತು ನೋಡಿ. ಕುರಾನು ಅರಬ್ಬಿ ಭಾಷೆಯಲ್ಲಿದ್ದರೆ ಇವರು ಉರ್ದು ಮಾತಾಡ್ತಾ ಇರೋರು ಅರಬ್ಬಿ ಭಾಷೆ ಕಲ್ತ್ಕೊಂಡು ಅರಬ್ಬಿ ಭಾಷೆಯಲ್ಲಿ ಕುರಾನ್ ಓದ್ತಾರೆ. ನಮಗೇನು ಕೆಟ್ಟ ರೋಗ ಆಗಿದೆ ಹಿಂದೂಗಳಿಗೆ? ಸಂಸ್ಕೃತ ಕಲಿತು ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಯಾಕೆ ಓದಬಾರ್ದು? ಏನಾಗಿದೆ ನಮಗೆ? ಎಷ್ಟೋ ಜನ ಹೇಳ್ತಾರೆ ಕೆಳವರ್ಗದವರು ವೇದಗಳ ಓದುವ ಆಗಿರಲಿಲ್ಲ. ಈಗ ಓದ್ರಪ್ಪ, ನಿಮ್ಗೆ ಏನಾಗಿದೆ? ನಿಮ್ಮನ್ನು ಯಾರು ಕಟ್ಟಿ ಹಾಕಿದ್ದಾರೆ? ನೀವು ಕೆಳವರ್ಗದಲ್ಲಿ ಅದಿರಲ್ಲಪ್ಪ, ವೇದಗಳು ಯಾರು ಕಲಿಸಿಲ್ಲ ಅವಾಗ. ಕರೆಕ್ಟ್. ಈಗ ಓದ್ರಿ, ನಿಮ್ಮನ್ನು ಯಾರು ಕಟ್ಟಿ ಹಾಕ್ಯಾರ? ಓದಬೇಡ ಅಂತ ಹೇಳಿದಾರ ನಿಮಗೆ? ಓದ್ರಲ್ಲ, ನೀವೇ ದೇವಸ್ಥಾನ ಪೂಜಾರಿಗಳಾಗ್ರಲ್ಲ. ಬೇಡ ಅಂದವ್ರು ಯಾರು? ಹಾಗೆ ಈ ವೇದಗಳನ್ನು ಬಾಲ್ಯ, ಯೌವನ, ಪ್ರೌಢ, ವೃದ್ಧಾಪ್ಯ, ಆಯಾ ವಯಸ್ಸಿಗೆ ಅನುಗುಣವಾಗಿ ಗ್ರಂಥಗಳನ್ನು ನಮ್ಮ ಋಷಿಮುನಿಗಳು ಬರೆದಿಟ್ಟು ಹೋಗಿದ್ದಾರೆ. ನಾವು ಅವುಗಳ ಓದಕ್ಕೆ ಹೋಗದೆ ಗೊಡ್ಡ ಪುರಾಣಗಳು ಅಂತ ಬಿಸಾಕಿಬಿಟ್ಟಿದ್ದೀವಿ. ಅವು ಅಮೂಲ್ಯ ರತ್ನಗಳು. ಅವು ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಇವುಗಳೆಲ್ಲ ಕೊಟ್ಟರೆ ಮಹಾನ್ ವ್ಯಕ್ತಿಗಳಾಗ್ತಾರೆ, ಮಹಾನ್ ವಿದ್ವಾಂಸರಾಗ್ತಾರೆ. ಯಾವಾಗ ನಮಗೆ ಸ್ವಾತಂತ್ರ್ಯ ಬಂತು 1947ರಲ್ಲಿ, ಆವಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಚೇಂಜ್ ಮಾಡಿ ಜ್ಞಾನವನ್ನು ಹಂಚಿದ್ರೆ ಎಂತೆಂಥ ವಿದ್ವಾಂಸರು, ಮಹಾನ್ ಪಂಡಿತರೆಲ್ಲ ಹುಡ್ತಿದ್ರು ನಮ್ಮ ದೇಶದಲ್ಲಿ. ಈ ಮೆಕಲೆ ಶಿಕ್ಷಣ ತಂದುಬಿಟ್ಟು ಎಲ್ಲ ಕಂಠಪಾಠ ಹಾಕೋದು. ಏನು ಬರುತ್ತೆ ಕಂಠಪಾಠ ಹಾಕಿ? ಸರ್ಟಿಫಿಕೇಟಿಂದ ಹೋಗೋದು, ಮಾರ್ಕ್ಸಿನಿಂದ ಹೋಗೋದು. ಸ್ವಲ್ಪ ಕಷ್ಟ ಬಂತೆ ಅಂದರೆ ಸಹಿಸ್ಕೊಳಕ್ಕಾಗೋದಿಲ್ಲ. ಎಲ್ಲೇ ನಾವು ಹೋಗಿ ರೈಲ್ವೆ ಗೇಟ್ ಬೀಳೋದು, ಎಣ್ಣೆ ಕುಡಿದು ಸಾಯೋದು, ಇಲ್ಲಾಂದರೆ ಫ್ಯಾನಿಗೆ ಬಿದ್ದು ಸಾಯೋದು. ಈಗ ಆಗ್ತಾಯಿದೆ ಇವತ್ತು ಪರಿಸ್ಥಿತಿ. ಈ ನಮ್ಮ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇ ಆಗಿದ್ದರೆ ಯಾಕೆ ಹಿಂಗೆ ಆಗ್ತಿತ್ತು ನಮ್ಮ ಸಮಾಜ? ಇದೆಲ್ಲ ನೀವು ಆಲೋಚನೆ ಮಾಡಬೇಕು. ಆಮೇಲೆ ಮೊದಲು 4 ಭಾಗ ಹೇಳಿದೆ. ಆಮೇಲೆ ಒಟ್ಟಾರೆ ಸೇರಿ 3 ಖಂಡಗಳನ್ನಾಗಿ ಮಾಡಿದರು. ಎಲ್ಲ ವೇದಗಳನ್ನು ಸೇರಿ 3 ಕಾಂಡಗಳಾಗಿ ಮಾಡಿದರು. ಯಾವುದು? ಒಂದು ಕರ್ಮಕಾಂಡ, 2ನೇದು ಉಪಾಸನಾ ಕಾಂಡ, 3ನೇದು ಜ್ಞಾನದ ಕಾಂಡ. ಅಂದರೆ ಪ್ರತಿಯೊಬ್ಬರೂ ಇವುಗಳನ್ನು ಅನುಸರಿಸಬೇಕು ಅಂತಂದು. ಈಗ ಕರ್ಮಕಾಂಡ ನೋಡೋಣ. ಕರ್ಮಕಾಂಡದಲ್ಲಿ ಏನೇನು ಬರ್ತಂದರೆ ವಿವಿಧ ರೀತಿಯ ಯಾಗಗಳು ಅಂದರೆ ನಿಮ್ಗೆ ಗೊತ್ತಾಗ್ತಾ? ಹೋಮಗಳು ಮಾಡ್ತಾರೆ. ಒಂದು ದೇವಸ್ಥಾನ ಓಪನಿಂಗ್ ಆಗ್ಬೇಕಾದ್ರೆ ದೊಡ್ಡ ಹೋಮ ಮಾಡ್ತಾರೆ. ಅವಕ್ಕೆಲ್ಲ ಯಾಗಗಳು ಅಂತ ಕರೀತಾರೆ. ಆಮೇಲೆ ಸಂಸ್ಕಾರ ಪದ್ಧತಿಗಳು. ಏನು ಸಂಸ್ಕಾರ ಪದ್ಧತಿಗಳು ಅಂದರೆ ಹುಟ್ಟಿದಾಗ ಅಥವಾ ಹೊಟ್ಟೆಲಿದ್ದಾಗ ಕುಪ್ಸ ಮಾಡೋದು, ಸೀರೆ ಮಾಡೋದು, ಕುಪ್ಸ ಮಾಡೋದು ಅಂತ ಕರಿತೀವಿ. ಆಮೇಲೆ ಹುಟ್ಟಿದ ಮೇಲೆ ಜಾತಕ ಕರ್ಮಗಳು, ನಾಮಕರಣಗಳು, ಮದುವೆ ಮಾಡೋದು, ಆಮೇಲೆ ಮುಂಜಿ ಮಾಡೋದು, ಸತ್ ಮೇಲೆ ಸಂಸ್ಕಾರ ಮಾಡೋದು, 14 ಥರ ಷೋಡಶ ಸಂಸ್ಕಾರಗಳಿದ್ದಾವೆ. ಇವೆಲ್ಲ ಸಂಸ್ಕಾರ ಪದ್ಧತಿಗಳು ವೇದಗಳಿಂದ ಬಂದಿರೋದು. ಇವೆಲ್ಲ ಮೂಲ ವೇದಗಳಿಂದ ಬಂದಿರೋದು, ತಿಳ್ಕೊಳ್ಳಿ. ಮತ್ತು ಇವುಗಳನ್ನು ಆಚರಿಸುವಂಥ ಕ್ರಮ, ನಿಯಮ, ವಿವರಗಳು ಇದೆಲ್ಲ ಹೊಂದಿರುವಂಥ ಒಂದು ಕಾಂಡ, ಇದು ಕರ್ಮಕಾಂಡ ಅಂತದ್ದು ಕರೀತಾರೆ. ಇವೆಲ್ಲ ಬ್ರಾಹ್ಮಣ ಭಾಗಕ್ಕೆ ಸೇರ್ತವೆ. ನಾನು ಹೇಳಿದ್ನೆಲ್ಲ
ಮಂತ್ರ ಸಂಹಿತೆ ಬ್ರಾಹ್ಮಣಗಳು ಅಂತ ಹೇಳಿದ್ನಲ್ಲ, ಇವೆಲ್ಲ ಬ್ರಾಹ್ಮಣ ವಿಭಾಗಕ್ಕೆ ಸೇರ್ತವೆ. ಇಲ್ಲಿ ವೇದಗಳಲ್ಲಿ ಇವೆಲ್ಲ ಬರ್ತವೆ ನೋಡಿ. ನೀವು ವೇದಗಳನ್ನು ಓದಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ಇದೆಲ್ಲ ಅನುಸರಣೆ ಮಾಡ್ತಾ ಇದ್ದೀರಾ. ಮಕ್ಕಳು ಹುಟ್ಟಿದಾಗ ತೊಟ್ಟಲ ಕಾರ್ಯ ಮಾಡ್ತೀರಾ, ಸತ್ತ ನಂತರ 12 ದಿವಸಕ್ಕೆ ಅವರಿಗೆ ಸಂಸ್ಕಾರ ಕಾರ್ಯ ಮಾಡ್ತೀರಾ, ಮನೆಗೆ ಒಳಗೆ ಕರ್ಕೊಳ್ಳೋದು ಅಂತಂದೇಳಿ 16 ಜನಕ್ಕೆ ಊಟ ಹಾಕಿಸ್ತೀರಾ. ಇದೆಲ್ಲ ಎಲ್ಲಿ ಬರುತ್ತೆ? ಇವೆಲ್ಲ ವೇದದಿಂದ ಬಂದಿರೋದು, ಇವೆಲ್ಲ ವೇದದಲ್ಲಿ ಹೇಳಲಾಗಿದೆ. ಷೋಡಶ ಪೂಜೆಗಳು, ನಾವು ನಿಮಗೆ ಷೋಡಶ ಪೂಜೆ ಹೇಳಿದ್ದೀವಿ. ಷೋಡಶ ಪೂಜೆ ಆ ಒಂದು ವಿಗ್ರಹ ಪೂಜೆ ಮಾಡಬೇಕು ಅಂತ ಹೇಳಿದ್ದೀವಿ, ಷೋಡಶ ಪೂಜೆ ಮಾಡಬೇಕು ಅಂತ ಹೇಳಿದ್ದೀವಿ, ಪಾರಾಯಣ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲಿಂದ ಬಂತು? ಇವೆಲ್ಲ ವೇದದಿಂದ ಬಂದವು. ಇವೆಲ್ಲ ಕರ್ಮಕಾಂಡ, ಇವೆಲ್ಲ ವೇದದ ಕರ್ಮಕಾಂಡದಿಂದ ಬರುವಂಥವುಗಳು ಇವು. ಆಮೇಲೆ ಮಂತ್ರ ಸಂಹಿತೆ ಅಂದರೆ, ಮಂತ್ರ ಅಂದರೆ ಏನು ತಿಳ್ಕೋಬೇಕು. ಮನನ ತ್ರಾಯತೆ ಇತಿ ಮಂತ್ರ ಅಂದರೆ ಮನನ ಮಾಡುವುದರಿಂದ ಪಾರು ಮಾಡುವ ಒಂದು ಶಬ್ದ ಪುಂಜಕ್ಕೆ ಮಂತ್ರ ಅಂತ ಕರೀತಾರೆ. ಅದನ್ನು ತಾತ್ಪರ್ಯ ಮಂತ್ರ ಅಂತ ಅರ್ಥ. ವೇದದಲ್ಲಿ ಈ ರೀತಿ ಮಂತ್ರಗಳು ಭಾಳ ಇದ್ದಾವೆ. ಅವುಗಳು ಹೆಚ್ಚಿನವು ಅಂದರೆ ವೈದಿಕ ದೇವತೆಗಳನ್ನು ವರ್ಣನೆ ಮಾಡುವಂಥದ್ದು. ಯಾವುದು? ಅಗ್ನಿ, ಇಂದ್ರ, ವಾಯು, ವರುಣ, ಇವರನ್ನು ಕೊಂಡಾಡುವಂಥದ್ದು, ಸ್ತುತಿ ಮಾಡುವಂಥದ್ದು. ಯಾವಾಗ? ಯಜ್ಞ ಯಾಗಾದಿಗಳ ಕಾಲದಲ್ಲಿ ಆಚಾರ್ಯರನ್ನು ಉಪಯೋಗಿಸುತ್ತಿದ್ದು ಶಬ್ದದ ಶಕ್ತಿ, ಆ ಒಂದು ಸ್ವರಗಳ ಮಾಧುರ್ಯ, ವಿಚಾರ ಪ್ರಗಲ್ಭತೆ, ಭಾವನೆ ಉದಾತ್ತತೆ ಹಾಗೂ ಗಾಂಭೀರ್ಯ, ಸಾಹಿತ್ಯ ಮತ್ತು ಸೌಂದರ್ಯ ಮತ್ತು ಸಂಸ್ಕೃತಿಯ ತೇಜಸ್ಸು ಈ ಮಂತ್ರಗಳನ್ನು ಕಂಡುಬರುವಂಥ ವೈಶಿಷ್ಟ್ಯವಾಗಿದೆ. ನಾವು ಹಿಂದೆ ಯಾಕೆ ಈಗಲೂ ಕೂಡ ನಾವು ಹೋಮಗಳನ್ನು, ಯಾಗಗಳನ್ನು, ಯಜ್ಞಗಳನ್ನು ಮಾಡಬೇಕಾದ್ರೆ ಇಂದ್ರನ್ನ ಕರಿತೀವಿ, ವಾಯುವನ್ನು ಕರಿತೀವಿ, ಅಗ್ನಿನ ಕರಿತೀವಿ, ಅಶ್ವಿನಿ ದೇವತೆಗಳನ್ನು ಕರಿತೀವಿ. ಇವರೆಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತೀವಿ ನಾವು ಹೋಮ ಯಜ್ಞಗಳು ಮಾಡುವಾಗ. ಇವೆಲ್ಲ ಕರ್ಮಕಾಂಡದಲ್ಲಿ ಬರುವಂಥವು. ಆಮೇಲೆ ಬ್ರಾಹ್ಮಣಗಳು. ಈ ಬ್ರಾಹ್ಮಣಗಳಲ್ಲಿ ಆರ್ಯರ ಕಾಲದಲ್ಲಿ ಮಾಡ್ತಿದ್ದಂತಹ ಯಾಗ ಯಜ್ಞಗಳ ಕುರಿತಾದಂಥ ವರ್ಣನೆ ಇದೆ ಇಲ್ಲಿ. ನಿಮಗೇನಾದರೂ ಒಂದು ಗುರಿ ಇದ್ದರೆ, ಏನಾದರೂ ಅವಶ್ಯಕತೆ ಇದ್ದರೆ, ಆಮೇಲೆ ಏನಾದರೂ ಗೂಢಾರ್ಥಗಳ ವಿವರಣೆ, ಇವು ಎಲ್ಲ ಗದ್ಯ ರೂಪದಲ್ಲಿ ಇದ್ದಾವೆ. ಇವೆಲ್ಲ ಗದ್ಯ ರೂಪದಲ್ಲಿ ರೂಪುಗೊಂಡವು. ಇವುಗಳನ್ನು ಬ್ರಾಹ್ಮಣ ಅಂತ ಕರೆದರು. ಈಗ ಮಗು ಆಗಬೇಕು, ಮಗು ಇಲ್ಲ, ಮಕ್ಕಳಾಗಿಲ್ಲ, ಅವಾಗ ಪುತ್ರ ಕಾಮಿಷ್ಟಿ ಯಾಗ ಅಂತ ಮಾಡ್ತಾಯಿದ್ರು. ಹರಕೆ ಹೊತ್ಕೊಳೋದು ಭಗವಂತನಿಗೆ, ಮಕ್ಕಳಾಗಿಲ್ಲ ಅಂತಂದು ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಳೋದು, ವಿಶೇಷ ಪೂಜೆ ಮಾಡಿಸೋದು, ಹೋಮ ಯಾಗ ಯಜ್ಞ ಮಾಡಿಸೋದು, ಇವೆಲ್ಲ ಈ ಭಾಗದಲ್ಲಿ ಬರ್ತವೆ. ಯಾಗ ಯಜ್ಞಗಳ ಕುರಿತಾಗಿ ಈ ವರ್ಣನೆ ಈ ಬ್ರಾಹ್ಮಣಗಳಲ್ಲಿ ಬರ್ತವೆ. ಇವೆಲ್ಲ ಗದ್ಯ ರೂಪದಲ್ಲಿದ್ದಾವೆ. ಮಂತ್ರಗಳನ್ನು ಉಪಯೋಗಿಸಿ ಐಹಿಕ ಮತ್ತು ಅಮುಷ್ಟಿಕ ಶ್ರೇಯಸ್ಸಿಗೆ ಯಜ್ಞಯಾಗಗಳು ಮಾಡುವಂಥದ್ದು. ಅಂದರೆ ಈಗ ನಿಮಗೇನೋ ಆಗಬೇಕಾಗಿದೆ, ಐಹಿಕವಾಗಿ ಸುಖ, ಯಾವುದೋ ಒಂದು ಮಕ್ಕಳಾಗಬೇಕಾಗಿದೆ, ಏನೋ ಒಂದು ಕೆಲಸಗಳು ಆಗಬೇಕಾಗಿದೆ, ಆವಾಗ ಒಂದು ಪೂಜೆ ಮಾಡಿಸೋದು, ಯಜ್ಞ ಮಾಡಿಸೋದು ಮಾಡ್ತೀರ ಲೋಕ ಕಲ್ಯಾಣಕ್ಕಾಗಿ.
ಅಥವಾ ಮಳೆ ನಿಂತು ಹೋಗಿರುತ್ತೆ, ಮಳೆ ಬಂದಿರೋದಿಲ್ಲ, ಆವಾಗ ಹೋಮಗಳು ಪೂಜೆಗಳು ಏನೇನೋ ಮಾಡಿಸ್ತೀರಾ, ಇವೆಲ್ಲ ಬ್ರಾಹ್ಮಣ ಭಾಗದಲ್ಲಿ ಬರ್ತವೆ. ಆಮೇಲೆ ಹೋಮ ಯಜ್ಞಗಳ ಮೂಲಕ ನಿಮ್ಮ ಮುಕ್ತಿಗೆ ಕೂಡ ಪರರಹಿತಕ್ಕೋಸ್ಕರ ಮಾಡ್ತಾ ಮುಕ್ತಿಗೂ ಕೂಡ ನೀವು ಈ ಕಾರ್ಯಗಳನ್ನು ಮಾಡ್ಬೋದು. ಐಹಿಕ ಮತ್ತು ಆಮೇಲೆ ಆಧ್ಯಾತ್ಮಿಕ ಎರಡಕ್ಕೂ ಕೂಡ ನೀವು ಈ ಬ್ರಾಹ್ಮಣ ಭಾಗದಲ್ಲಿ ಬರುವಂತಹ ಕರ್ಮಗಳನ್ನು ನೀವು ಮಾಡೋದರಿಂದ ನೀವು ಮುಕ್ತರಾಗ್ತೀರಾ. ಅಥವಾ ಲೋಕಹಿತ ದೃಷ್ಟಿಯಿಂದ ಜಗತ್ ಕಲ್ಯಾಣಕ್ಕೋಸ್ಕರ ನೀವೇನಾದರೂ ಯಾಗ ಯಜ್ಞಾದಿಗಳನ್ನು ಮಾಡುವಂಥದ್ದು, ಮೋಕ್ಷಕ್ಕೋಸ್ಕರ ಮಾಡುವಂಥದ್ದು, ಪುರುಷಾರ್ಥಕ್ಕಾಗಿ ಮಾಡುವಂಥದ್ದು, ಈ ವಿಚಾರಗಳನ್ನು ಈ ಬ್ರಾಹ್ಮಣ ಭಾಗ ಒಳಗೊಂಡಿದೆ. ಪ್ರತಿ ವೇದಕ್ಕೂ ಬ್ರಾಹ್ಮಣ ಭಾಗಗಳಿದ್ದು ನಾನು ಹೇಳಿದೆ, ಮಂತ್ರ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು, ಪ್ರತಿಯೊಂದು ವೇದದಲ್ಲಿಯೂ ಕೂಡ ಇವುಗಳಿರ್ತವೆ, 4 ಇರ್ತವೆ. ಪ್ರತಿ ವೇದಕ್ಕೂ ಬ್ರಾಹ್ಮಣ ಭಾಗಗಳು ಇದ್ದು, ಋಗ್ವೇದದಲ್ಲಿ ಐತರ್ಯ ಮತ್ತು ಶಾಂಕಾಯನ ಕೌಶಿಕ ಎಂಬ 2 ಬ್ರಾಹ್ಮಣ ಭಾಗಗಳಿವೆ. ಯಜುರ್ವೇದದಲ್ಲಿ ಶತಪಥ ಬ್ರಾಹ್ಮಣವು, ಕೃಷ್ಣ ಯಜುರ್ವೇದದಲ್ಲಿ ತೈತರ್ಯ ಮತ್ತು ಮೈತ್ರಾಣಿ ಬ್ರಾಹ್ಮಣವು ಸೇರಿದೆ. ಸಾಮವೇದದಲ್ಲಿ ತಾಂಡ್ಯ ಅಥವಾ ಪಂಚವಿಷ, ಷಡವಿಷ, ಚಾಂದೋಗ್ಯ, ಅದ್ಭುತ, ಅರ್ಷಯ ಮತ್ತು ಉಪನಿಷತ್ತು ಬ್ರಾಹ್ಮಣಗಳು ಸೇರಿರುತ್ತವೆ. ಅಥರ್ವ ವೇದದಲ್ಲಿ ಸೇರಿರುವ ಬ್ರಾಹ್ಮಣವು ಗೋಪಥ ಬ್ರಾಹ್ಮಣ ಅಂತ ಕರೆಯಲಾಗಿದೆ. ಅಥರ್ವ ವೇದದಲ್ಲಿರುವುದು ಗೋಪಥ ಬ್ರಾಹ್ಮಣ ಅಂತ. ಈಗ ನಾವು ಬ್ರಾಹ್ಮಣ ಆಯಿತು, ನಾವು ಬ್ರಾಹ್ಮಣ ಭಾಗ ನೋಡಿದ್ವಿ. ಈಗ ಉಪಾಸನಾ ಕಾಂಡ, ನಾವೀಗ ಉಪಾಸನಾ ಕಾಂಡಕ್ಕೆ ಬರೋಣ. ಯಾವ್ಯಾವ 3 ಕಾಂಡಗಳು? ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಇಲ್ಲಿವರೆಗೆ ನೋಡಿದ್ದು ನಾವು ಕರ್ಮಕಾಂಡ. ಈಗ ನಾವು ಉಪಾಸನಾ ಕಾಂಡಕ್ಕೆ ಬರೋಣ. ವಿವಿಧ ರೀತಿಯ ಧ್ಯಾನಾದಿ ಕ್ರಮಗಳನ್ನು ಒಳಗೊಂಡಂಥದ್ದು ಉಪಾಸನಾ ವಿಧಿ ವಿವರಣೆ. ಧ್ಯಾನ, ನಾವು ಧ್ಯಾನ ಮಾಡ್ತೀವಲ್ಲ, ಅವು 108 ಪ್ರಕಾರದ ಧ್ಯಾನಗಳಿದ್ದಾವೆ. ಪರಮಶಿವ ಬೋಧಿಸಿದಂಥ 108 ಪ್ರಕಾರದ ಧ್ಯಾನದ ಕಲೆಗಳಿದ್ದಾವೆ. ವಿವಿಧ ರೀತಿಯ ಧ್ಯಾನಾದಿ ಕ್ರಮಗಳನ್ನು ಒಳಗೊಂಡ ಉಪಾಸನಾದಿ ವಿವರಗಳು ಈ ಉಪಾಸನಾ ಕಾಂಡದಲ್ಲಿ ಸಿಗ್ತವೆ ನಿಮಗೆ. ವೇದ ಭಾಗಕ್ಕೆ ಉಪಾಸನಾ ಕಾಂಡ ಅಂತ ಹೇಳ್ತಾರೆ. ಈ ಉಪಾಸನಾ ಕಾಂಡದ ಇನ್ನೊಂದು ಹೆಸರು ಆರಣ್ಯಕ ಅಂತ ಆಗಿದೆ. ಉಪಾಸನಾ ಕಾಂಡಕ್ಕೆ ಇನ್ನೊಂದು ಹೆಸರಿದೆ, ಅದು ಏನು? ಆರಣ್ಯಕ. ಏನು ಆರಣ್ಯಕ ಅಂದರೆ, ಈ ಜನಜಂಗುಳಿಯಿಂದ ದೂರವಾಗಿ, ಪ್ರಾಪಂಚಿಕತೆಯ ಕಾರ್ಯಕಲಾಪಗಳಿಂದ ಹೊರಗಾಗಿ ಪ್ರಶಾಂತವಾದಂಥ ಒಂದು ಅರಣ್ಯದಲ್ಲಿ ವಾನಪ್ರಸ್ಥ ಆಶ್ರಮ ವಾಸಿಯಾಗಿ ಆಧ್ಯಾತ್ಮ ವಿದ್ಯೆಯನ್ನು ಪರಿಶೀಲಿಸುವುದು, ಅಧ್ಯಯನ ಮಾಡುವುದು ಉಪಾಸನಾ ಕಾಂಡ ಅಂದರೆ ಈ ಜನಜಂಗುಳಿಯಿಂದ ದೂರ ಆಗಿಬಿಡೋದು. ಯಾವುದೋ ಬೆಟ್ಟ ಗುಡ್ಡ ಕಾಡಲ್ಲಿ ಹೋಗಿಬಿಡೋದು, ಯಾವುದೋ ಆಶ್ರಮದಲ್ಲಿ ಹೋಗಿಬಿಡೋದು. ಅಲ್ಲಿ ಹೋಗಿಬಿಟ್ಟು ಈ ವೇದಗಳನ್ನು ಅಧ್ಯಯನ ಮಾಡುವುದು, ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು. ಇದಕ್ಕೆ ಉಪಾಸನಾ ಕಾಂಡ ಅಂತ ಕರೆದರು. ವಾನಪ್ರಸ್ಥ ಆಶ್ರಮವಾಸಿಯಾಗಿ ಆಧ್ಯಾತ್ಮ ವಿದ್ಯೆಯನ್ನು ಪರಿಶೀಲನೆ ಓದುವಂಥದ್ದು ಸಹಾಯ ಮಾಡುವ ಈ ವೇದದ ಭಾಗವಾಗಿದೆ. ಇದಕ್ಕೆ ಆರಣ್ಯಕ ಅಂತಲೂ ಕರೀತಾರೆ, ಉಪಾಸನಾ ಕಾಂಡ ಅಂತಲೂ ಕರೀತಾರೆ. ಕರ್ಮಕಾಂಡದಲ್ಲಿ ವಿವರಿಸಲ್ಪಟ್ಟಂಥ ವಿಚಾರಗಳು, ಕರ್ಮ ವಿಧಿಗಳಿಗೆ ಆಧ್ಯಾತ್ಮಪರವಾದ ಅರ್ಥ ವಿವರಣೆಗಳು, ಆತ್ಮೋನ್ನತಿಗೆ ಧ್ಯಾನ, ಉಪಾಸನ ಕ್ರಮಗಳು ವಿಸ್ತಾರವಾಗಿ ವಿವರಿಸಲ್ಪಟ್ಟಿದೆ. ಗೃಹಸ್ಥಾಶ್ರಮಿ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸಲು ಸರ್ವಾಂಗೀಣವಾದಂಥ ತಯಾರಿಯನ್ನು ನೀಡುವ ವಾನಪ್ರಸ್ಥಾಶ್ರಮ. ಈಗ ಗೃಹಸ್ಥಾಶ್ರಮ ಮುಗೀತು, ಮಗ ಆದ,
ಮಗ ವಯಸ್ಸಿಗೆ ಬಂದ, ಮಗನಿಗೆ ಮದುವೆ ಮಾಡಿದ, ಮನೆ ಜವಾಬ್ದಾರಿ ಮಗನಿಗೆ ಕೊಟ್ಟ ಮೇಲೆ ವಾನಪ್ರಸ್ಥನಾಗಿ ಮುಂದೆ ಸನ್ಯಾಸಿ ಜೀವನಕ್ಕೆ ತಯಾರಿ ನಡೆಸುವಂಥದ್ದು, ಪೂರ್ವ ತಯಾರಿ ನಡೆಸುವಂಥದ್ದು. ಈ ಕುರಿತಾದ ವಿಶಿಷ್ಟ ವಿವಿಧ ಆರಣ್ಯಕಗಳು ಬರ್ತವೆ. ಇಲ್ಲಿ ತಯಾರಿ ನಡೆಯುತ್ತೆ, ಇದನ್ನು ತಿಳ್ಕೊಬೇಕು ನೀವು. ಸನ್ಯಾಸಕ್ಕೆ ತಯಾರಿ ನಡೆಸೋದು ಅಂದರೆ ಆಧ್ಯಾತ್ಮ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು. ಇದಕ್ಕೆ ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮ ಅಂತ ಕರಿತೀವಿ. ಅಲ್ಲಿ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಆಗುವಂಥದ್ದು. ಇದು ಆರಣ್ಯಕ ಅಂತ ಕರಿತೀವಿ. ಇದು ಉಪಾಸನಾ ಕಾಂಡ. ಇದೇನು ಉಪಾಸನಾ ಕಾಂಡ. ಈಗ ನಾವು ಕೊನೆಯದಾಗಿ ಜ್ಞಾನಕಾಂಡಕ್ಕೆ ಬರ್ತಾ ಇದ್ದೀವಿ. ಈ ಜ್ಞಾನಕಾಂಡ ಅಂದರೆ ಬಾಹ್ಯಾಚರಣೆ, ಬಾಹ್ಯಕರ್ಮ, ಯಜ್ಞ ಯಾಗಾದಿಗಳ ಹಂತವನ್ನು ದಾಟಿದ್ದಿದು. ಇದು ಮಹೋನ್ನತವಾದ ಹಾಗೂ ಪರಿಪೂರ್ಣವಾದ ಸತ್ಯವೂ ಸುಂದರವೂ ಶಿವಮಯವೂ ಆದಂಥ ಪದವಿಯೊಂದಿಗೆ ಹೇಳಿದೆ. ಅದನ್ನು ಪಡೆಯುವಂಥದ್ದು. ಯಾರು ಜ್ಞಾನಕಾಂಡಕ್ಕೆ ಬರ್ತಾರೆ ಅವರಿಗೆ ಬಾಹ್ಯ ಕರ್ಮಗಳು ಅಂದರೆ ಹಂಗೆ ಪೂಜೆ ಮಾಡಬೇಕು, ಹಿಂಗೆ ಪೂಜೆ ಮಾಡಬೇಕು, ಅಷ್ಟು ಪತ್ರಿ ಏರಿಸ್ಬೇಕು, ಇಷ್ಟು ಪತ್ರಿ ಏರಿಸ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅವು ಯಾವೂ ಇಲ್ಲಿರೋದಿಲ್ಲ. ಯಾವ ವ್ಯಕ್ತಿ ಜ್ಞಾನಕಾಂಡದಲ್ಲಿ ಬರ್ತಾನೋ ಬಾಹ್ಯ ಆಚರಣೆಗಳು ಇಲ್ಲಿ ಇರೋದಿಲ್ಲ ಒಂದು. ಆಮೇಲೆ ಯಾವುದೇ ಬಾಹ್ಯ ಕರ್ಮಗಳು ಇಲ್ಲಿ ಇರೋದಿಲ್ಲ. ಬಾಹ್ಯ ಆಚರಣೆಗಳು, ಬಾಹ್ಯ ಕರ್ಮಗಳು ಇಲ್ಲಿ ಇರೋದಿಲ್ಲ. ಆ ವ್ಯಕ್ತಿಗೆ ಎಲ್ಲ ತ್ಯಾಗ ಮಾಡಿಬಿಟ್ಟಿರ್ತಾನೆ ಅವನು. ಸಂಪೂರ್ಣ ತ್ಯಾಗ, ಭಿಕ್ಷಾಟನೆಯಿಂದ ಜೀವನ ಇರುತ್ತೆ. ಯಜ್ಞ ಯಾಗಾದಿಗಳು ಇಲ್ಲ. ಯಜ್ಞನೂ ಮಾಡೋದಿಲ್ಲ, ಯಾವ ಯಾಗನೂ ಮಾಡೋದಿಲ್ಲ ಅವನು. ಜ್ಞಾನಕಾಂಡದ ಬಂದವನು ಅವೆಲ್ಲ ದಾಟಿ ಬಂದುಬಿಟ್ಟಿರ್ತಾನೆ. ಯಾಕಂದರೆ ಆಧ್ಯಾತ್ಮದ ಮಹೋನ್ನತವಾದಂಥ ಗುರಿ ಮೋಕ್ಷ, ಅಲ್ಲಿ ಬಂದಿರ್ತಾನೆ. ಸತ್ಯವೂ ಸುಂದರವೂ ಆದಂಥ ಶಿವಮಯವೂ ಆದಂಥ ಈ ಪದವಿಯೊಂದಿಗೆ ಅದನ್ನು ಪಡೆಯುವ ಸಾಧನ ಕ್ರಮವನ್ನು ಆ ವಿವರಣೆ ಒಳಗೊಂಡಿರುವಂಥ ವೇದ ಭಾಗ ಜ್ಞಾನಕಾಂಡವಾಗಿದೆ ಅಲ್ವಾ. ಆ ಭಾಗಕ್ಕೆ ನಾವು ಉಪನಿಷತ್ತು ಅಂತ ಏನು ಕರಿತೀವಲ್ವಾ, ಆ ಉಪನಿಷತ್ತು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬ್ರಾಹ್ಮಣ ಮತ್ತು ಆರಣ್ಯಕ ಭಾಗಗಳ ಕೊನೆಯಲ್ಲಿ ಅಡಕವಾಗಿರುವುದರಿಂದ ಇವುಗಳ ವೇದದ ಮುಕ್ತಾಯದ ಕಾಂಡ ಅಂತಲೂ ಕರೀತಾರೆ. ಯಾರನ್ನ? ಉಪನಿಷತ್ತುಗಳನ್ನು ಮುಕ್ತಾಯ ಭಾಗ ಅಂತಲೂ ಹೇಳ್ತಾರೆ. ವೇದದ ಮುಕ್ತಾಯದ ಭಾಗ ಇದು ಜ್ಞಾನಕಾಂಡ. ಇದಕ್ಕೆ ವೇದಾಂತ ಅಂತ ಹೇಳ್ತಾರೆ. ಇದಕ್ಕೇನಂತಾರ? ವೇದಾಂತ, ವೇದದ ಅಂತ್ಯ, ಜ್ಞಾನದ ಅಂತ್ಯ. ತಿಳ್ಕೊಳ್ಳಿ. ಆಶ್ರಮ ಧರ್ಮ ರೀತಿ, ಆಶ್ರಮವನ್ನು ಧರ್ಮ ರೀತಿ, ಗೃಹಸ್ಥ ವಾನಪ್ರಸ್ಥ ಆಶ್ರಮಗಳನ್ನು ಧರ್ಮ ರೀತಿ ಆಚರಣೆ ಮಾಡಿಕೊಂಡು ಅವುಗಳನ್ನೆಲ್ಲ ದಾಟಿ ಆಮೇಲೆ ಸನ್ಯಾಸಾಶ್ರಮಕ್ಕೆ ಸೇರ್ತಾನೆ. ಅಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ನೆರವಾಗುವ ವೇದ ಭಾಗವಾಗಿದ್ದ ಎಲ್ಲ ವೇದಗಳಿಂದಲೂ ಇದಕ್ಕೆ ಜ್ಞಾನಕಾಂಡ ಅಂದರೆ ಎಲ್ಲ 4 ವೇದಗಳಿದಾವಲ್ಲ, ಎಲ್ಲ 4 ವೇದಗಳ ಕೊನೆಯ ಭಾಗ ಏನಿದೆಯಲ್ಲ ಅದು ಉಪನಿಷತ್ತು. ಅದಕ್ಕೆ ವೇದಾಂತ ಅಂತಲೂ ಕರೆಯಲಾಗುತ್ತೆ. ಅದನ್ನು ನಾವು ವೇದಾಂತ ಅಂತಲೂ ಕರೆಯಲಾಗುತ್ತೆ. ಈಗ ನಿಮಗೆ ಇದು ಅರ್ಥ ಆಗಿರಬೇಕು. ವೇದಗಳನ್ನು 3 ಭಾಗಗಳಾಗಿ ಮಾಡ್ತಾರೆ. ಅದು ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಹೆಂಗೆ ನಮಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೇಗೆ ಇದೆಯೋ ಅದಕ್ಕೆ ಹೊಂದುವ ರೀತಿಯಲ್ಲಿ ಕರ್ಮಗಳನ್ನು ಹೇಳಿದರು. ಇಲ್ಲಿ ಅದಕ್ಕೆ ಹೊಂದುವ ರೀತಿಯಲ್ಲಿ ಹೇಳಿದರು. ಅಂದರೆ 25 ವಯಸ್ಸಿನೊಳಗಡೆ ಮಗು ಹುಟ್ಟಿ 8 ವರ್ಷ 7 ವರ್ಷದ ನಂತರ ಗುರುಕುಲಕ್ಕೆ ಹೋಗಬೇಕು. ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಬೇಕು. ಎಷ್ಟು? 23-24 ವಯಸ್ಸಿನವರೆಗೆ. 23-24 ವಯಸ್ಸಿನವರೆಗೆ ಕಂಪಲ್ಸರಿಯಾಗಿ
ಕಂಪಲ್ಸರಿಯಾಗಿ ಗುರುಕುಲಕ್ಕೆ ಹೋಗಿ ಜ್ಞಾನ ಪಡೆಯುವಂಥದ್ದು, ಶಾಸ್ತ್ರ ಅಧ್ಯಯನ ಮಾಡುವಂಥದ್ದು ಕಂಪಲ್ಸರಿ ಇತ್ತು. ಆಮೇಲೆ ಅಲ್ಲಿ ಹೇಗೆ ಅಂದರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಬೇಕಾಗಿತ್ತು ಕೆಲವು ಆಶ್ರಮ, ಕೆಲವು ಗುರುಕುಲಗಳಲ್ಲಿ. ಇನ್ನೂ ಕೆಲವು ಗುರುಕುಲಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲೇ ಊಟ ಮಾಡ್ತಾಯಿದ್ರು. ಅಂದರೆ ಲ್ಯಾಂಡ್ ಹೊಲಗಳು ಇರ್ತಾಯಿದ್ವು, ಅಲ್ಲೇ ಬಿತ್ತನೆ, ವ್ಯವಸಾಯ, ಪಶುಸಂಗೋಪನೆ ಎಲ್ಲ ಕಾರ್ಯಗಳು ಅಲ್ಲೇ ನಡೀತಾ ಇದ್ವು. ಈ ಥರನೂ ಇತ್ತು ಗುರುಕುಲಗಳು. ಅಲ್ಲೇ ಊಟ ವಸತಿ ಇರುವಂಥವು ಇದ್ವು. ಇನ್ನೂ ಕೆಲವು ವಸತಿ ಇತ್ತು, ಊಟ ಭಿಕ್ಷಾಟನೆ ಮಾಡಬೇಕಾಗಿತ್ತು. ಆ ಥರನೂ ಇತ್ತು ಹಿಂದೆ ಗುರುಕುಲಗಳು. ಆ ರೀತಿಯಾಗಿ ಇದ್ದವು. ಅಂದರೆ ಅಲ್ಲಿ ಜಾಗಗಳನ್ನು ಗುರುಕುಲಕ್ಕೆ ಸಮಾಜ ಕೊಡ್ತಾ ಇತ್ತು, ಸರ್ಕಾರಗಳು, ರಾಜ ಮಹಾರಾಜರು ಕೊಡ್ತಾಯಿದ್ರು. ಸಮಾಜ, ರಾಜ ಮಹಾರಾಜರು ಆ ಗುರುಕುಲದ ಎಲ್ಲ ವ್ಯವಸ್ಥೆ, ಗುರುಕುಲಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಸಮಾಜ ಮಾಡ್ತಾಯಿತ್ತು. ಯಾವಾಗ 1835 ಇಂಡಿಯನ್ ಎಜುಕೇಷನ್ ಆ್ಯಕ್ಟ್ ಅಂತಂದು ಮೆಕಾಲೆ ಅವರು ಬ್ರಿಟಿಷರು ತಗೊಂಬಂದರು 1834, 33, 35ರಲ್ಲಿ. ಅಂದರೆ 7.5 ಗುರುಕುಲಗಳು, 7.5 ಲಕ್ಷ, 7,35,000 ಗುರುಕುಲಗಳು ಭಾರತದಲ್ಲಿದ್ದು. ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಗುರುಕುಲಗಳು ಇದ್ದು. ಎಲ್ಲಿವರೆಗೆ? 1830ರವರೆಗೆ ಇದ್ದು. ಯಾವಾಗ ಈ ಲಾರ್ಡ್ ಮೆಕಾಲೆ ಬಂದನಲ್ಲ, ಇವನು ಬಂದು ಎಲ್ಲ ಬೋಲ್ಡೋಜರ್ ತಗೊಂಡು ಎಲ್ಲ ಕ್ಲೋಸ್ ಮಾಡಿಬಿಟ್ಟ, ಗುರುಕುಲಗಳನ್ನೆಲ್ಲ ನಾಶ ಮಾಡಿದ. ಅಲ್ಲಿಗೆ ಜ್ಞಾನ ನಿಂತೋಯ್ತು. ಮತ್ತು ಬಕ್ತಿಯಾರ್ ಖಿಲ್ಜಿ ಇವರೆಲ್ಲ ಮಹಾನ್ ವಿದ್ಯಾಲಯಗಳನ್ನೆಲ್ಲ ಬೆಂಕಿ ಇಟ್ಟು ಸುಟ್ಟಾಕಿದ್ರು. ಬೆಂಕಿ ಇಟ್ಟು ಮಹಾವಿದ್ಯಾಲಯಗಳನ್ನು ಸುಟ್ಟಾಕಿದ್ರು. ನಮ್ಮ ದೇಶದಲ್ಲಿ ಜ್ಞಾನ ಹೋಗಿರಲಿಲ್ಲ, ಮಸ್ತಕದಲ್ಲಿ ಇತ್ತು. ಆದರೂ 7.5 ಲಕ್ಷ ಗುರುಕುಲಗಳು ನಡೀತಿದ್ವು. ಬ್ರಿಟಿಷರು ಬಂದಾಗೂ ನಡೀತಾ ಇದ್ವು. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಗುರುಕುಲಗಳಿದ್ವು. ಇವರಿಗೆ ಚಾಕರಿ ಮಾಡೋಕ್ಕೆ ಬೇಕಾಗಿತ್ತಲ್ಲ ಜನ, ಬುದ್ಧಿವಂತರು, ಅತಿ ಬುದ್ಧಿವಂತರು ನಮ್ಮ ಭಾರತೀಯರು. ಅವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ದಿಲ್ಲ ನಮ್ಮವರು. ಅದಕ್ಕೆ ಅವರು ನಮ್ಮ ಗುರುಕುಲ ನಾಶ ಮಾಡಿ ಅವ್ರದ್ದೇ ಆದ ಶಿಕ್ಷಣ ಇಂಟ್ರೊಡ್ಯೂಸ್ ಮಾಡಿದರು. ನಾವು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅವ್ರದನ್ನೇ ಶಿಕ್ಷಣ ನೆಗ್ತಾ ಇದ್ವಿ. ನಮ್ಮದನ್ನು ನಾವು ಯಾವತ್ತೂ ತಿಳ್ಕೊಳ್ಳಿಲ್ಲ, ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಇವತ್ತು ಈ ದೇಶ ಈ ಪರಿಸ್ಥಿತಿ ಬಂದಿರೋ ಕಾರಣ ಶಿಕ್ಷಣ, ನಮ್ಮ ವೇದಗಳು. ನಾವು ನಮ್ಮ ವೇದಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ, ಸರಿಯಾದ ರೀತಿ ಅಧ್ಯಯನ ಮಾಡಿದರೆ ನಾವು ಜ್ಞಾನ ಶೂನ್ಯರಾಗ್ತಿರಲಿಲ್ಲ. ನಮಗೆ ಒಂದು ಶಿಕ್ಷಣ ಗುರುಕುಲದಿಂದ ಸಿಗ್ತಾಯಿತ್ತು, ಎರಡನೇದು ದೇವಸ್ಥಾನಗಳಿಂದ ಸಿಗ್ತಾಯಿತ್ತು. ನೋಡಿ, ನೀವು ಹಳೆ ಕಾಲದ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ರಾಮಾಯಣ ಚಿತ್ರಗಳು, ಮಹಾಭಾರತ ಚಿತ್ರಗಳು, ಪುರಾಣದ ಚಿತ್ರಗಳು ಎಲ್ಲ ಇರ್ತಿತ್ತು. ಆಮೇಲೆ ಕೆತ್ತನೆಯಿಂದ ಕೂಡ ಉಬ್ಬು ಲೇಖನಗಳು ಅಂತಂದು, ತೆಗ್ಗು ಲೇಖನಗಳು ಅಂತಂದು ಕಲ್ಲಿನ ಮೇಲೆ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ. ನೀವು ಹೊಯ್ಸಳರ ದೇವಸ್ಥಾನಗಳಿಗೆ ಹೋಗಿ, ನಮ್ಮ ಹಂಪಿಯಲ್ಲಿ ಬನ್ನಿ, ಹಂಪಿಯಲ್ಲಿ ಇದ್ದಾವೆ. ಅಜರಾಮ ದೇವಸ್ಥಾನ ಅಂತ ಇದೆ. ಅಲ್ಲಿ ಹೆಂಗಿದೆ ಅಂದರೆ ಕೆತ್ತನೆ ಮೂಲಕ ಇಡೀ ರಾಮಾಯಣ ಮಹಾಭಾರತ ಕೆತ್ತಿಬಿಟ್ಟಿದ್ದಾರೆ. ಕೆತ್ತನೆ ಚಿತ್ರಗಳ ಮೂಲಕ ಕೆತ್ತಿಬಿಟ್ಟಿದ್ದಾರೆ. ಅಂದರೆ ಎಜುಕೇಷನ್, ನಮ್ಮ ಸನಾತನ ಧರ್ಮದ ಒಂದು ಶಿಕ್ಷಣ ಏನಿದೆಯಲ್ಲ, ಈ ಮೂಲಕ ಪ್ರಸಾರ ಆಗಲಿ ಅನ್ನೋದಕ್ಕೋಸ್ಕರ, ಶಾಶ್ವತವಾಗಿ ಜ್ಞಾನ ಉಳಿಬೇಕು ಅನ್ನೋಕ್ಕೋಸ್ಕರ ಹಾಗೆ ನಮ್ಮ ಹಿರಿಯಂದರು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿಕೊಟ್ಟೋಗಿದ್ದಾರೆ. ಆದರೆ ನಮ್ಮ ಮೇಲೆ, ನಮ್ಮ ದೇಶವನ್ನು ಗುಲಾಮಗಿರಿಗೆ ತಳ್ಳಿದಂಥವ್ರಿಗೆ ಇದು ಹಿಡಿಸ್ಲಿಲ್ಲ. ಈ ಒಂದು ಸಂಸ್ಕೃತಿ, ಈ ಶ್ರೀಮಂತ ಸಂಸ್ಕೃತಿ ಅವ್ರಿಗೆ ಹಿಡಿಸ್ಲಿಲ್ಲ. ಅವ್ರಿಗೆ ಹೊಟ್ಟೆ ಕಿಚ್ಚು ಬಂತು. ಅದಕ್ಕೆ ನೋಡಿ, ಎಷ್ಟೋ ವಿಗ್ರಹಗಳನ್ನು ಕತ್ತರಿಸಿ ಹಾಕಿದರು. ದೇವಸ್ಥಾನಗಳೆಲ್ಲ ಒಡೆದಾಕಿ ಮೇಲೆ ಗುಂಬಜ ಇಟ್ಟು ಅವುಗಳನ್ನೆಲ್ಲ ಇವತ್ತು ಮಸೂತಿ ಮಾಡಿ ಹಾಕಿಬಿಟ್ರು. ಚರ್ಚ್ಗಳು ಮಾಡಿ ಹಾಕಿದರು, ಮಸೂತಿಗಳು ಮಾಡಿ ಹಾಕಿದರು. ಎಷ್ಟೆಲ್ಲ ಆಗಿದೆ ನಮ್ಮ ದೇಶದಲ್ಲಿ ಅನಾಹುತಗಳು, ಎಷ್ಟೆಲ್ಲ ಅನಾಹುತಗಳು ನಡೆದುಬಿಟ್ಟಿದ್ದಾವೆ ನಮ್ಮ ದೇಶದಲ್ಲಿ.
ಅದಕ್ಕೆ ಇನ್ನಾದರೂ ನಾವು ನಮ್ಮ ವೇದಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ವೇದಗಳ ಜ್ಞಾನವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಏನಿದೆ ಅಂತಂದು. ಯಾವುದೇ ಆಗಲಿ, ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು ಯಾವುದೇ ಜ್ಞಾನ ಆಗಲಿ, ಪ್ರತಿಯೊಂದಕ್ಕೂ ಕಾರ್ಯ ಅದರಿಂದ ಕಾರಣ ಇದೆ. ಪ್ರತಿಯೊಂದು ಕಾರ್ಯದ ಹಿಂದೆ ಕೂಡ ಪ್ರತಿಯೊಂದು ಕಾರಣಗಳು ಇದ್ದೇ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಹಬ್ಬ ಹರಿದಿನಗಳ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಉತ್ತರ ಇಲ್ಲ. ಎಲ್ಲ ತಿಳ್ಕೊಬೇಕಿದೆಲ್ಲ. ಹಿಂದೂ ಆದವನು ಇದೆಲ್ಲ ತಿಳ್ಕೋಬೇಕು. ನಮ್ಮ ಋಷಿಮುನಿಗಳು ಸುಮ್ಮನೆ ಮಾಡಿಟ್ಟು ಹೋಗಿಲ್ಲ. ಈ ಟ್ರೆಡಿಷನ್, ಈ ಸಂಪ್ರದಾಯಗಳನ್ನು ನಮ್ಮ ಋಷಿಮುನಿಗಳು ಸುಮ್ಮನೆ ಮಾಡಿಟ್ಟು ಹೋಗಿಲ್ಲ. ಪ್ರತಿಯೊಂದರಿಂದನೂ ಕಾರಣ ಇದೆ. ಪ್ರತಿಯೊಂದರಿಂದನೂ ಕಾರಣ ಇದೆ. ನಾವು ಏನಾಗ್ತಾ ಇದ್ದೀವಿ ಅಂದರೆ ಯುರೋಪಿಯನ್ ಸ್ಟೈಲ್, ವೆಸ್ಟ್ರನ್ ಆಗ್ತಾ ಇದ್ದೀವಿ. ಅಡಿಯಿಂದ ಮುಡಿವರೆಗೆ ವೆಸ್ಟ್ರನ್ ಆಗ್ತಾ ಇದ್ದೀವಿ. ತಿನ್ನೋದು ಕೂಡ ವೆಸ್ಟ್ರನ್ ಸ್ಟೈಲು, ಕುಡಿಯೋದು ವೆಸ್ಟ್ರನ್ನು, ಬಟ್ಟೆ ಧರಿಸೋದು ವೆಸ್ಟ್ರನ್ನು. ಏನಪ್ಪ, ಎಲ್ಲ ಅಡಿಯಿಂದ ಮುಡಿವರೆಗೆ ಜೀವನದ ಎಲ್ಲ ಸ್ಟೈಲು ವೆಸ್ಟ್ರನ್ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಹಿಂದೆ 100ರಿಂದ 120 ವರ್ಷ ಬದುಕ್ತಾಯಿದ್ರು ನಮ್ಮ ಹಿರಿಯರು. ಇವತ್ತು 50-60 ವರ್ಷಕ್ಕೆ ಬಂದು ನಿಂತಿದೆ. ಯಾಕೆ? ವೆಸ್ಟ್ರನ್ನು. ನೀರು ಕಲುಷಿತ, ಗಾಳಿ ಕಲುಷಿತ, ಊಟ ಕಲುಷಿತ, ಸರಿಯಾದ ಊಟ ಸಿಗ್ತಾ ಇಲ್ಲ, ಜವಾರಿ ಸಿಗ್ತಾ ಇಲ್ಲ, ಎಲ್ಲ ಹೈಬ್ರಿಡ್ ತಳಿ. ನಾವು ಹೈಬ್ರಿಡ್ ಆಗಿಬಿಟ್ಟಿವಿ. ಹೈಬ್ರಿಡ್ ತಿಂದು ಹೈಬ್ರಿಡೇ ಆಗಿಬಿಟ್ಟಿವಿ. 100-120 ವರ್ಷ ಆರಾಮಾಗಿ ಬದುಕ್ತಿದ್ರು ನಮ್ಮ ಹಿರಿಯರೆಲ್ಲ. ನೋಡಿ ಯಾವ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ನೀವೆಲ್ಲ ತಿಳ್ಕೋಬೇಕು. ಸಾಧ್ಯವಾದಷ್ಟು ನಮ್ಮ ಋಷಿಗಳು ಏನು ಕೊಟ್ಟಿದ್ದಾರೆ ಅದರ ಅವಲೋಕನ ಮಾಡೋದನ್ನು ಕಲೀರಿ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಅವರು ಏನು ಥಿಂಕ್ ಮಾಡ್ತಾಯಿದ್ರಲ್ಲ ಆ ಮಟ್ಟಕ್ಕೆ ನೀವು ಏರಬೇಕು. ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಆ ಹಂತಕ್ಕೆ ನೀವು ಏರಬೇಕು. ಆ ಹಂತಕ್ಕೆ ನೀವು ಏರಿದಾಗ ಈ ಯಾಕೆ ಹೇಳಿದರು, ಏನು ಕಾರಣಕ್ಕೆ ಹೇಳಿದರು, ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ಅಲ್ಲ ನಮ್ಮ ದೇಶದಲ್ಲಿ ಜ್ಞಾನ ಇರೋದು, ಸ್ವಲ್ಪ ಜ್ಞಾನ ಇಲ್ಲ ನಮ್ಮ ದೇಶದಲ್ಲಿ. ಭಯಂಕರ ಜ್ಞಾನ ಇದೆ. ನೋಡಿ, ಹಲವು ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಹೇಳ್ತೀನಿ ನೋಡಿ. ಅಷ್ಟಾಂಗ ಹೃದಯ, ಇದು ಆಯುರ್ವೇದಿಕ್ ಅಷ್ಟಾಂಗ ಹೃದಯ, ವಾಗ್ಭಟರು ಬರೆದಾರೆ. ಚರಕ ಸಂಹಿತೆ, ಚರಕ ಮಹರ್ಷಿ ಬರೆದಿರೋದು. ಕ್ರಿಸ್ತ ಪೂರ್ವ 1000 ವರ್ಷಗಳ ಹಿಂದೆಲೂ ಇವು ಗ್ರಂಥಗಳು. ಸುಶ್ರುತ ಸಂಹಿತೆ, ಇದು 1000 ವರ್ಷ ಹಿಂದಲ್ದು, ಇದು ಕೂಡ ಆಯುರ್ವೇದಿಕ್. ಮತ್ತು ಕೃಷಿಗೆ ಆಯುರ್ವೇದ ಮತ್ತು ಕೃಷಿ ಸಂಬಂಧಪಟ್ಟಿದ್ದು ಸೂರ್ಪಾಲ ಬರೆದಿಟ್ಟುಗಿದ್ದಾನೆ. ಕೃಷಿ ಆಯುರ್ವೇದ ಗ್ರಂಥ ಅಂತಂದು. ಆಮೇಲೆ ಜ್ಯೋತಿಷ್ಯದ ಬಗ್ಗೆ ಲಗದ ಮಹರ್ಷಿ ಅಂತಂದು ಜ್ಯೋತಿಷ್ಯ ಬರೆದಿಟ್ಟು ಹೋಗಿದ್ದಾನೆ. ಆಮೇಲೆ ಜಮನಿ ಮಹರ್ಷಿಗಳು ಸಮಾಜಶಾಸ್ತ್ರ ಗ್ರಂಥ ಬರೆದಿಟ್ಟು ಹೋಗಿದ್ದಾರೆ. ನಾಗಾರ್ಜುನ ರಾಸಾಯನಶಾಸ್ತ್ರ ಬರೆದಿಟ್ಟು ಹೋಗಿದ್ದಾನೆ. ಏನು ರಾಸಾಯನಶಾಸ್ತ್ರ ಅಂದರೆ ಹಿತ್ತಾಳೆಯನ್ನು ಬಂಗಾರವಾಗಿ ಪರಿವರ್ತನೆ ಮಾಡೋದು, ಹಿತ್ತಾಳೆ ಸ್ವಾಮನ್ನು ಬಂಗಾರ ಮಾಡುವಂಥದ್ದು ರಸಾಯನಶಾಸ್ತ್ರದಲ್ಲಿ ಇದೆ. ಇದು ನಾಗಾರ್ಜುನ ಬರೆದಂಥದ್ದು. ಆಮೇಲೆ ನ್ಯಾಯಶಾಸ್ತ್ರ, ಕಪಿಲ ಮಹರ್ಷಿಗಳು ನ್ಯಾಯಶಾಸ್ತ್ರ ಬರೆದಿಟ್ಟು ಹೋಗಿದ್ದಾರೆ. ಆಮೇಲೆ ಪತಾಂಜಲಿ ಮಹರ್ಷಿ ಕೂಡ ಯೋಗಶಾಸ್ತ್ರ ಕೊಟ್ಟಿದ್ದಾರೆ. ಕಣದ ಮಹರ್ಷಿ ಪರಮಾಣು ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ. ಭಾರದ್ವಾಜ ಮಹರ್ಷಿಗಳು ವಿಮಾನಶಾಸ್ತ್ರ, 1000 ವರ್ಷಗಳ ಹಿಂದೆ ವಿಮಾನಶಾಸ್ತ್ರ ಬರೆದಿಟ್ಟು ಹೋಗಿದ್ದಾರೆ. ಪಾಣಿನಿ ಸಂಸ್ಕೃತ ವ್ಯಾಕರಣ ಅಧ್ಯಯನ 3955
ವಿಧಾನ, ಆ ಸೂತ್ರಗಳು ಬರೆದಿಟ್ಟು ಹೋಗಿದ್ದಾನೆ. ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸೂತ್ರ ಇದು. ಸಂಸ್ಕೃತ ವ್ಯಾಕರಣ ಗ್ರಂಥ ಇದು. ಆಮೇಲೆ ಭಾಸ್ಕರಾಚಾರ್ಯ ಅಂತ ಲೀಲಾವತಿ ಗ್ರಂಥ ಅಂತ ಬರೆದಿಟ್ಟು ಹೋಗಿದ್ದಾನೆ. ಸಿದ್ಧಾಂತ ಶಿರೋಮಣಿ ಗ್ರಂಥ ಅಂತ ಇದು. ವರವೀರ ಅಂತ ಇದ್ದ, ಆತ ಖಗೋಳಶಾಸ್ತ್ರ, ಗಣಿತ, ಜ್ಯೋತಿಷ್ಯ ಬರೆದಿಟ್ಟು ಹೋಗಿದ್ದಾನೆ ವರವೀರ. ಇವರೆಲ್ಲ ಸಾವಿರಾರು ವರ್ಷಗಳ ಹಿಂದೆ. ಅವಾಗ ಯಾವ ಕ್ರಿಶ್ಚಿಯನ್ ಇರಲಿಲ್ಲ, ಯಾವ ಮುಸ್ಲಿಮು ಇರಲಿಲ್ಲ, ಮತಗಳು ಇವು ಯಾವುವೂ ಇರಲಿಲ್ಲ. ಆವಾಗಲೇ ಈ ಗ್ರಂಥಗಳು ನಿರ್ಮಾಣ ಆಗಿದ್ದಾವೆ. ನಾವು ಎಷ್ಟು ಜನ ಇವುಗಳನ್ನೆಲ್ಲ ಓದಿದ್ದೀವಿ? ಹೋಗಲಿ, ಈ ನಾನು ಈಗ ಹೇಳಿದ್ನಲ್ಲ, ಈ ಗ್ರಂಥಗಳ ಹೆಸರುಗಳಾದರೆ ಎಷ್ಟು ಜನ ಗೊತ್ತಿದೆ? ನಾವು ಫಾರಿನ್ಗೆ ಹೋಗ್ತೀವಿ, ವಿಶ್ವವಿದ್ಯಾನಿಲಯ ಓದೋಕ್ಕೆ, ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಜ್ಞಾನ ಬಿದ್ದಿದೆ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಜ್ಞಾನ ಬಿದ್ದಿದೆ. ಅದನ್ನು ಓದಿದ್ರೆ ಸಾಕಾಗಿದೆ. ಬೇರೆ ದೇಶಕ್ಕೆ ಹೋಗಿ ಜ್ಞಾನ ಪಡ್ಕೊಳಕ್ಕೆ ಹೋಗ್ತೀವಿ ನಾವು. ನಾವೆಷ್ಟು ಮೂರ್ಖರು ಇರ್ಬೋದು. ನಮ್ಮ ತಾತಂದಿರು, ನಮ್ಮ ಋಷಿಗಳು, ನಮ್ಮ ಅಜ್ಜಂದಿರು ಇಷ್ಟೆಲ್ಲ ಕಷ್ಟ ಬಿದ್ದು ಇಂಥ ಜ್ಞಾನವನ್ನು ನಮಗೆಲ್ಲ ಕೊಟ್ಟೋಗಿದ್ದಾರಲ್ವಾ. ನಾವೆಂಥ ಮೂರ್ಖರಿದ್ದೀವಿ. ನಮ್ಮ ಮಕ್ಕಳನ್ನು, ನಮ್ಮ ಯುವಕರನ್ನು ಜ್ಞಾನದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀವಲ್ಲ. ಇದು ಎಂಥ ಕೆಲಸ? ಇದು ಮಹಾಪಾಪದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಸಮಾಜ ಮಹಾಪಾಪದ ಕೆಲಸ ಮಾಡ್ತಾ ಇದೆ. ಇವತ್ತಿನ ಸರ್ಕಾರಗಳು ಮಹಾಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಜ್ಞಾನದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೇವೆ. ನಮಗೆ ಹೊಟ್ಟೆಗೆ ಊಟ ಹೇಗನೋ, ನಾವು ಹೊಟ್ಟೆಗೆ ಊಟ ಹೇಗೆ ತಗೊಂತೀವೋ ಹಾಗೆ ಈ ತೆಲಿಗೆ ಆ ಊಟ, ಜ್ಞಾನ ಅಷ್ಟೇ ಮುಖ್ಯ. ಜ್ಞಾನ ಅಷ್ಟೇ ಮುಖ್ಯ ಇದೆ. ಅದನ್ನು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು.